सन्निधिं क्रियात् श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं नमोऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ಎರಡನೇ ಅಧ್ಯಾಯ 44ನೇ ಶ್ಲೋಕ 42, 3, 4. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಸ್ವರ್ಗಪರಾ ಜನ್ಮಕರ್ಮಫಲಪ್ರದಾಂ ಕ್ರಿಯಾವಿಶೇಷಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ ಭೋಗೈಶ್ವರ್ಯಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೆ. येषां व्यवसायात्मिका बुद्धिर्नास्ति ते यां इमां वक्ष्यमाणां पुष्पितां पुष्पितवृक्षस्य इव ಅಲ್ವಾ? ಇಲ್ಲಿಗೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಅಂದರೆ ಏನು? ಏನಂದ್ರೆ ಏನಪ್ಪ ಒಂದ್ಸರಿ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಯಾಂ ಇಮಾಂ, ಇದೆಲ್ಲ ಸ್ತ್ರೀಲಿಂಗ ಆದ್ದರಿಂದ ಯಾಂ ಇಮಾಂ ಪುಷ್ಪಿತಾಂ ವಾಚಂ, ವಾಕ್ ಶಬ್ದ, ಅದಕ್ಕೋಸ್ಕರ ಯಾಂ ಇಮಾಂ ಪುಷ್ಪಿತಾಂ ಅಂತ ಬಳಸ್ಕೊಂಡು ಹೋಗಿರೋದು ಅಲ್ವಾ? ಯಾಂ ಯೇಷಾಂ ವ್ಯವಸಾಯಾತ್ಮಿಕಾ ಬುದ್ಧಿರ್ನಾಸ್ತಿ ते याम इमां वक्ष्यमाणां पुष्पितां पुष्पितवृक्ष इव शोभमानां श्रूयमाण रमणीयां वाचं वाक्यलक्षणां प्रवदन्ति.
ಏನು ಹಾಗಂದ್ರೆ ಅರ್ಥ? ಎಲ್ಲರ ಹತ್ರ ಭಾಷವಾಕ್ಯ ಇದೆ ತಾನೆ, ಮತ್ತು ಅದನ್ನು ನೋಡ್ಕೊಂಡು ಹೇಳಿ. ಮತ್ತೆ ಶೋಭಮಾನಂ ಪುಷ್ಪಿತವೃಕ್ಷ ಇವ. ಹಾಂ, ಹೂ ಬಿಟ್ಟ ಗಿಡ. ಉಪಯೋಗ ಇಲ್ಲ ಅಲ್ಲ, ಅದು ಹೇಗೆ ಸುಂದರವಾಗಿದೆಯೋ ಹಾಗೆ ಸಿಕ್ಕಾಪಟ್ಟೆ ಕೇವಲ ವಾಕ್ಯಲಕ್ಷಣಾಂ ಪ್ರವದಂತಿ. ವ್ಯವಸಾಯಾತ್ಮಿಕ ಅವ್ಯವಸಾಯಾತ್ಮಿಕ. ವ್ಯವಸಾಯಾತ್ಮಿಕಾ ಬುದ್ಧಿ ವ್ಯವಸಾಯಾತ್ಮಿಕಾ ಬುದ್ಧಿ ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಕುರುನಂದನ. ಆಮೇಲೆ ಆಮೇಲೆ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಮೋಕ್ಷ ಮಾರ್ಗ, ಅದರಲ್ಲಿ ಕರ್ಮಯೋಗ ಅನ್ನೋದು ಯಾವುದಿದೆಯೋ, ಮೋಕ್ಷ ಅನ್ನೋದು ಪಡೀಬೇಕು ಅಂತ ಮನಸ್ಸಲ್ಲಿಟ್ಕೊಂಡು ಸಾಂಖ್ಯವನ್ನು ತಲುಪಬೇಕು ಅಲ್ವಾ? ಸಾಂಖ್ಯ ಅಂದ್ರಲ್ಲಿ ಜ್ಞಾನ. ಜ್ಞಾನವನ್ನು ತಲುಪಬೇಕು ಅಂತ ಮನಸ್ಸಲ್ಲಿಟ್ಕೊಂಡು ಧ್ಯೇಯವಾಗಿ ಕರ್ಮಯೋಗದಿಂದ ಶುರು ಯಾವನು ಮಾಡಿರ್ತಾನೋ, ನಿಸ್ಸಂಗತೆಯ ಶುರು ಮಾಡಿರ್ತಾನೋ, ಅವನ ಬುದ್ಧಿ ಹೇಗಿರುತ್ತೆ? ವ್ಯವಸಾಯಾತ್ಮಿಕ ಬುದ್ಧಿ. ನಿಶ್ಚಯಾತ್ಮಿಕ, ಒಂದೇ ನಿಶ್ಚಯ ಅದಲ್ವ? ಅವನೆಲ್ಲ ನಿಸ್ಸಂಗತೆಯ, ಯಾವ ಸಂಗಾನೂ ಇಲ್ಲದೆ ಕೇವಲ ಅದರಲ್ಲೇ ಇಟ್ಕೊಂಡು ಹೋಗ್ತಾನೆ ಅಲ್ವಾ? ಆದರೆ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯ ಅವ್ಯವಸಾಯಿನ. ಈ ಯಾರಿಗೆ ಈ ಮೋಕ್ಷ ಮಾರ್ಗದಲ್ಲಿ ಆಸಕ್ತಿ ಇರೋದಿಲ್ವೋ ಅವರೇನು ಮಾಡ್ತಾರೆ ಅಂದರೆ ಬಹುಶಾಖಾ ಅನಂತಾಶ್ಚ ಅವ್ಯವಸಾಯಿನಾಂ ಬುದ್ಧಿ. ಅದು ಹೇಗಿರುತ್ತೆ ಅಂದರೆ ಅವ್ಯವಸಾಯಾತ್ಮಿಕವಾಗಿರುವಂತಹ ಬುದ್ಧಿ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ಹೇಗಿರುತ್ತೆ ಅಂದರೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ ವಿಪಶ್ಚಿತಃ. ಅರ್ಥ ಆಗ್ತಾ ಇದೆಯಲ್ವ? ಮೋಕ್ಷ ಮಾರ್ಗದಲ್ಲಿ ಆಸಕ್ತಿ ಇಲ್ಲ ಅವ್ರಿಗೆ ಹೇಗಿರುತ್ತೆ? ಕರ್ಮಕಾಂಡದಲ್ಲಿ ಆಸಕ್ತಿ ಇರುತ್ತೆ. ಅದು ಕರ್ಮಕಾಂಡ ಅಂದರೆ ಏನು? ಅಯ್ಯೋ ಯೋ ಯೋ ಯೋ. ಇಲ್ಲಿ ಒಂದೇ ವಿಷಯ ಹೇಳೋದು. ಜ್ಞಾನಕಾಂಡದಲ್ಲಿ ಏನು ವಿಷಯ ಹೇಳ್ತಾರೆ? ಆತ್ಮನ ವಿಷಯ ಅಷ್ಟೇ. ಯಾರು ಆತ್ಮನ? ನಾನು. ನನ್ನ ವಿಷಯ ಹೇಳ್ತಾರೆ. ನಂದು ಒಬ್ಬಂದೇ ವಿಷಯ ಹೇಳೋದಲ್ಲಿ, ಇನ್ನೇನು ವಿಷಯ ಇಲ್ಲ. ನಾನು ಪಡೆಯೋದು ಹೇಗೆ, ನಾನು ಅನ್ನೋವಂಥದ್ದನ್ನು ಪಡೆಯೋದು ಹೇಗೆ ಅಷ್ಟೇ ಹೇಳೋದು. ಕರ್ಮಕಾಂಡದಲ್ಲಿ ಹಾಗಲ್ಲ, ಎಲ್ಲ ಹೇಳ್ತಾರೆ. ಆವಹಂತಿ ವಿತನ್ವಾನ ಕುರ್ವಾಣ ಚೀರಮಾತ್ಮನಃ ವಾಸಾಗಂ ಸಿಮಪಗಾವಶ್ಚ ಅನ್ನಪಾನೇ ಚ ಸರ್ವದಾ ತಥೋ ಮೇ ಶ್ರಿಯಮಾವಹ. ಲೋಮಶಾಂ ಪಶುಭಿಃ ಸಹ ಸ್ವಾಹ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ ವಿಮಾಯಂತು ಪ್ರಮಾಯಂತು ದಮಾಯಂತು ಶಮಾಯಂತು ಅಂತ ಏನು ಒಂದಾದ್ಮೇಲೆ ಆಗ್ತಾ ಹೋಗ್ತು. ಇದರಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕಾಗಿರುವಂಥ ವಿಷಯ ಒಂದಿದೆ. ನಮಗೆ ಸಾಧಾರಣವಾಗಿ ಏನು ಅನಿಸುತ್ತೆ ಅಂದರೆ ಇದೆಲ್ಲ ಯಾವುದು ಬೇಡ,
ಯಜ್ಞಯಾಗಾದಿಗಳು, ಹೋಮ ಹವನಾದಿಗಳು, ಅನುಷ್ಠಾನಗಳು ಇದು ಏನು ಬೇಡ. ನಾನು ಆಫೀಸ್ಗೆ ಹೋಗಿ ಬರ್ತಾ ಇರೋದನ್ನ ಎಲ್ಲ ಈಶ್ವರನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಹಾಯಾಗಿ ಕರ್ಮಯೋಗದಲ್ಲಿ ಇರ್ತೀನಿ ಅಂತ ಅಂದ್ಕೊಂಡಿರ್ತೀವಿ. ಹಾಗಲ್ಲ. ಯಾಕೆಂದರೆ ತೈತ್ರೀಯದಲ್ಲಿ ಏನು ಹೇಳುತ್ತೆ ಅಂದರೆ, ಯಾತಕ್ಕೋಸ್ಕರ ಆವಹಂತಿ ವಿತನ್ವಾನ ಇರಬೇಕು, ಗೃಹಸ್ಥಾಶ್ರಮ ಅನ್ನೋದು ಬೇಕು, ಆಸೆ ಅನ್ನೋದು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ನಿಜ ಹೇಳಿ, ಎದೆ ಮುಟ್ಟು ನೋಡಿಕೊಂಡು ಆಗೋಲ್ಲ. ಆಸೆನೇ ಇಲ್ಲ ಅಂತ ಬರುತ್ತಾ? ಆಸೆನೇ ಇಲ್ಲ ಅಂದರೆ ಇಲ್ಲಾಕಿರ್ತೀವಿ? ಇರೋಲ್ಲ. ಆಸೆಗಳಿರುತ್ತೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ, ಅಪ್ಪ ಈ ಆಸೆ ಇರೋದು ತಪ್ಪಲ್ಲ, ಆದರೆ ಸ್ವಲ್ಪ ಸಾಧನೆ ಮಾಡಬೇಕು ಅನ್ನೋಂಥವನಿಗೆ ಎರಡು ಕಡೆ ಇರುತ್ತೆ, ದುಗುಡ ಇರುತ್ತೆ. ಅವನಿಗೆ ಅಪ್ಪ ನನಗಿದೇನೂ ಬೇಡ ಅಂತಲೂ ಇದೆ, ಗೊತ್ತು, ನನಗೆ ಆತ್ಮನಲ್ಲಿ ನಿಲ್ಲಬೇಕು, ನನಗೆ ಆತ್ಮಜ್ಞಾನ ಉಂಟಾಗಬೇಕು ಅನ್ನೋದಿದೆ, ಆದರೆ ಇದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಇದರಿಂದ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಇದೆ. ಆಗ ಇವನೇನು ಮಾಡಬೇಕು, ಇಂಥವನೇನು ಮಾಡಬೇಕು ಅಂತ ಬರ್ತಾನೆ ಪ್ರಶ್ನೆ. ನಾವೇ ಇಂಥವನು ಅಂದರೆ ನಾವೇ. ಆಗ ಅದು ಹೇಳುತ್ತೆ, ನೋಡು ನಾನು ಹೇಳ್ದಂಗೆ ಮಾಡು ಅನ್ನುತ್ತೆ. ಏನಪ್ಪ ಅಂದರೆ, ಪ್ರತಿಯೊಂದನ್ನು ಈಶ್ವರನಿಗೆ ಅರ್ಪಣೆ ಮಾಡಿ ಏನು ಕೇಳ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ, ನೀನು ಹಾಕಿ ಕೇಳ್ಕೊ ಅನ್ನುತ್ತೆ. ನಿನಗೆ ಕೇಳ್ಕೊಳ್ಳೋಕ್ಕೂ ಬರಲ್ಲ ಗಣಯ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕರ್ಮಣಾಮಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ನಿನಗೆ ಏನು ಮಾಡಬೇಕು ಅನ್ನೋದು ನಾನು ಹೇಳಬೇಕಪ್ಪ, ಅದು ಗೊತ್ತಾಗಲ್ಲ ನಿನಗೆ. ಏನು ಮಾಡಬಾರ್ದು ಅನ್ನೋದನ್ನು ಹೇಳಬೇಕು. ನಿನಗೆ ಮಾಡಬೇಕಾಗಿರೋದು ಗೊತ್ತಿಲ್ಲ, ಏನು ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ, ಯಾವಾಗ ಸುಮ್ಮನಿರಬೇಕು ಅನ್ನೋದು ಗೊತ್ತಿಲ್ಲ, ನಿನಗೇನೂ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ಗೊತ್ತಾಗ್ತಾ ಇದೆಯಾ? ಕರ್ಮದ ಗತಿ ಇದೆಯಲ್ಲ, ಕರ್ಮ ಮತ್ತು ಕರ್ಮಫಲ. ಕರ್ಮದ ಗತಿ ಅಂದರೆ ಕರ್ಮಫಲ ಏನು ಮಾಡಿದ್ರೆ ಯಾವಾಗ ಉಂಟಾಗುತ್ತೆ, ಹೇಗೆ ಉಂಟಾಗುತ್ತೆ, ಇದು ನಿನಗೇನು ಗೊತ್ತು ಅಂತ. ನೀನು ಸುಮ್ಮನೆ ಎಲ್ಲದನ್ನು ಆಸೆ ಪಡೋದೊಂದು ಗೊತ್ತು ನಿಂಗೆ ಅಷ್ಟೇ ಅಂತ. ಆದರೆ ನಿನಗೆ ಏನು ಆಸೆ ಪಡಬೇಕು ಅನ್ನೋದು ಗೊತ್ತಿಲ್ಲ, ಏನೇನೋ ಆಸೆ ಪಡ್ತೀಯ, ಹೌದಲ್ವಾ? ನಾವು ಹೇಗೆ ತಾನೆ ಮಾಡೋದು, ನಾವು ಆಸೆ ಪಟ್ಬಿಡ್ತೀವಿ, ಅವನು ಸುಮ್ಮನೆ ಅವನಿಗೇನು ನೀನು ಕರ್ಮ ಮಾಡಿದ್ಯಾ ತೊಗೊಂಡೋಗಿ ನೀನು ಪ್ರಾರಬ್ಧ ಅಂತ ಬಿಟ್ಬಿಡ್ತಾನೆ, ಕೊಟ್ಬಿಡ್ತಾನೆ. ಅಯ್ಯೋ ನಾನು ನಿಜ ಕೇಳಿದ್ದು ಅಂತ ಆಮೇಲೆ ಅಳ್ತೀವಿ. ಮುಂಚೆ ಅಂದ್ಕೊಂಡಿರ್ತೀವಿ ಪಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಡ್ತೀವಿ, ಪಡ್ಕೊಂಡ್ಮೇಲೆ ಸ್ವಲ್ಪ ದಿವಸ ಆಗೋಷ್ಟರಲ್ಲೇ ಶುರುವಲ್ಲಿ, ಆಮೇಲೆ ಇದು ಬೇಡ ಅನಿಸುತ್ತೆ. ಹಾಗಾಗಲ್ಲ. ಕರ್ಮ ಎಷ್ಟು ಮಾಡಿರ್ತೀನೋ ಫಲ ಏನು ಸಿಕ್ಕಿರುತ್ತೋ ಆ ಫಲ ಅವಸಾನವಾಗುವವರೆಗೆ ನೀನು ಅನುಭವಿಸಲೇಬೇಕು. ಅದನ್ನು ಫಲವನ್ನು ಅನುಭವಿಸ್ಬೇಕು. ಸುಮ್ಮನೆ ಮಧ್ಯದಲ್ಲಿ ಸುಮ್ಮನೆ ನಿಂಗೆ ಇಷ್ಟ ಬಂದಾಗ ಬೇಡ ಅಂತ ಅನ್ನೋಕ್ಕೆ ಏನಿದೆ, ಹಾಗಾಗೋಲ್ಲ. ಆದ್ದರಿಂದ ಅದು ಹೇಳುತ್ತೆ, ಅದು ಹೇಳ್ಕೊಡುತ್ತೆ. ಶಾಸ್ತ್ರದ ಮುಖಾಂತರ ವೇದದಲ್ಲಿ ಏನು ಹೇಳಿದೆಯೋ ಹಾಗೆ ನೀನು ಕರ್ಮವನ್ನು ಮಾಡಿದ್ರೆ, ಆ ಕರ್ಮವನ್ನು ಕೂಡ ನೀನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಆಗ ನಿನಗದು ಕರ್ಮಬಂಧನ ಉಂಟಾಗಲ್ಲ. ಹೇಳ್ಕೊಡುತ್ತೆ. ಕಾಮ್ಯಕರ್ಮ ಹೇಗೆ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ನೀನು ಕಾಮ್ಯಕರ್ಮ ಹೇಗೆ ಮಾಡಬೇಕು ಅಂತ ನಿಜವಾಗಲೂ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಹಾಗೆ 5 ಮಾಡಿದ್ರೆ ಸಾಕು, ಸುಸ್ತಾಗ್ಬಿಡ್ತೀವಿ ನಾವು. 5 ಮಾಡಿದ್ರೆ ಸಾಕು. ಗೊತ್ತಾಗ್ತಾ ಇದೆಯಾ? ಕಾಮ್ಯಕರ್ಮ ಮಾಡಬೇಕಾದ್ರೆ ಏನೇನೆಲ್ಲ ಬರುತ್ತೆ, ಅವನು ಉಚ್ಚಾರ ಬರುತ್ತೆ, ಅವನ ಕ್ರಮ ಬರುತ್ತೆ, ದಾನ ಬರುತ್ತೆ, ಬ್ರಾಹ್ಮಣ ಭೋಜನ ಬರುತ್ತೆ, ಏಕಾಗ್ರತೆ ಬರುತ್ತೆ, ಎಲ್ಲ ಬರುತ್ತೆ ಇಲ್ವಾ? ಗೊತ್ತಾಗ್ತದೆ ನಿಮಗೆ? ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾಡ್ತಾ ಹೋದರೆ ಪಂಚಪಾತ್ರೆ ಹೀಗೆ ಇಟ್ಕೋಬೇಕು, ಇಲ್ಲೇ ಇಟ್ಕೋಬೇಕು, ಇಷ್ಟೇ ಇರಬೇಕು, ಧಾತು ಭೇದ ಆಗಬಾರ್ದಲ್ಲಿ, ಏನೇನೋ ಇದೆ ಬಿಡಿ, ಅದೆಲ್ಲ ಗಮನಿಸಬೇಕು. ಆವಾಗ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಆವಾಗ ಫಲ ಸಿಗುತ್ತೆ, ಹೌದಲ್ವಾ? ಯಾತಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂದರೆ, ಮನಸ್ಸು ಯಾವುದು ಬೇಕು ಅನ್ನೋದನ್ನು ಸರಿಯಾಗಿ ಅನ್ನೋದನ್ನು ಫಿಕ್ಸ್ ಮಾಡಿ ಮುಂಚೆ
ಆಮೇಲೆ ಅದರಲ್ಲಿ ಮನಸ್ಸು ಹಾಗೇ ಸಿಕ್ಕಾಕ್ಕೋಬೇಕು, ಅದರಲ್ಲಿ ಎಲ್ಲೆಲ್ಲ ಹುಚ್ಚಾಪಟ್ಟೆ ಹೋಗ್ತಾ ಇರುತ್ತೆ. ಅದಕ್ಕೆ ಇಟ್ ಈಸ್ ನಾಟ್ ಟ್ರೈನ್ಡ್. ಸೊ ನೀನು ಕೇಳ್ಕೊಳ್ಳೋಂತಹ ಕಾಮ್ಯಕರ್ಮ ಏನಿದೆಯೋ ಅದು ಕೂಡ ಸರಿಯಾಗಿರಲಿ. ಮುಂಚೆ ಆ ಸರಿಯಾಗಿರೋದ್ರಲ್ಲಿ ಮನಸ್ಸನ್ನು ನೀನು ಸರಿಯಾಗಿಡು, ಅದನ್ನು ನೀನು ಸರಿಯಾಗಿ ಕಟ್ ಹಾಕು, ಆ ಪ್ರಾಸೆಸ್ನಲ್ಲಿ ಬಿಡು, ಅದನ್ನು ಚಾನಲೈಸ್ ಮಾಡು. ಆಗ ನಿನಗೆ ಬರ್ತಾ 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 ಫಲ ಅನ್ನೋದು ಸಿಗುತ್ತೆ. ಓಹೋ, ವೈದಿಕವಾಗಿ ಹೇಳಿರುವಂತಹ ಕರ್ಮದಲ್ಲಿ ನಿಜವಾಗಲೂ ಶ್ರದ್ಧೆಯಿಂದ ಇಟ್ಕೊಂಡು ಮಾಡಿದ್ರೆ ಫಲ ಸಿಗುತ್ತೆ ಅನ್ನೋದು ನಿನಗೆ ವೇದದಲ್ಲಿ ನಂಬಿಕೆ ಬರುತ್ತೆ, ವಿಶ್ವಾಸ ಬರುತ್ತೆ. ಅಪ್ಪ ಪರಮಾತ್ಮನ ಎಷ್ಟು ದೊಡ್ಡವನು ಅನ್ನುವಂತಹ ಒಂದು ನಮ್ರತೆ, ವಿನಮ್ರತೆ ಬರುತ್ತೆ. ಗೊತ್ತಾಗ್ತಿದೆಯಾ? ಆಮೇಲೆ ಫಲ ಅನ್ನೋದು ಕೂಡ ನೀನು ಅಷ್ಟು ಕಷ್ಟಪಟ್ಟಿರ್ತೀಯಲ್ಲ, ಅದ್ರಲ್ಲಿ ಅಹಂಕಾರ ಬರೋಲ್ಲ. ಆಮೇಲೆ ಇದೇನಿದು, ಈ ಫಲ ಬಂದರೂ ಕೂಡ ಏನೋ ಸಮಾಧಾನ ಇಲ್ಲ, ಇನ್ನೊಂದು ಬೇಕು ಅಂತ ಅನಿಸ್ತಾ ಇದೆ ತಾನೆ. ಒಂದಾಯಿತು, ಆಮೇಲೆ ಇನ್ನೊಂದು ಬೇಕು ಅನಿಸುತ್ತೆ. ಓಹೋ, ಯಾವಾಗಲೋ ಯಾರಿಗೋ ಒಬ್ರಿಗೆ ಅನಿಸುತ್ತೆ, ಸಾಕು ಅನಿಸುತ್ತೆ, ಯಾವಾಗಲೂ ಅನಿಸುತ್ತೆ, ಯಾವನಿಗೋ ಒಬ್ಬಂಗೆ ಅನಿಸುತ್ತೆ. ಇನ್ನೆಲ್ಲರೂ ಹೀಗೆ ಇರ್ತಾರೆ, ಸಂತೋಷ ಮಾಡ್ಕೊಂಡಿರ್ತಾರೆ, ತಪ್ಪಿಲ್ಲ. ಆದರೆ ಅಳೋಲ್ಲ. ವೈದಿಕವಾಗಿ ಶಾಸ್ತ್ರೋಕ್ತವಾಗಿ ಕಾಮ್ಯಕರ್ಮವನ್ನು ಮಾಡೋದಕ್ಕೂ ನಿನಗೆ ಇಷ್ಟ ಬಂದಂತೆ ಏನೋ ಕೇಳ್ಕೊಳ್ಳೋದು, ಅದಕ್ಕೆ ಪಡ್ಕೊಳ್ಳೋದು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ನಾನುಗನ ಇದು ಬೇಡ ಅಂತ ತೀರ್ಮಾನ ಮಾಡಿ ಒಂದು ಸರಿ ಕರ್ಮಯೋಗವನ್ನು ಪ್ರಾರಂಭ ಮಾಡಿದ್ರೆ ಆಗದು ವ್ಯವಸಾಯಾತ್ಮಿಕ ಬುದ್ಧಿ. ಇಲ್ಲದೆ ಹೋದರೆ ಅವ್ಯವಸಾಯಾತ್ಮಿಕ ಬುದ್ಧಿ. ಅದು ಹೀಗಿರುತ್ತೆ. ಅವ್ರುಗಳು ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಮಾಡಿ, ಹಾಗಾಗಿ ಇದು ಮಾಡಿ, ಇದು ಮಾಡೋದು ಮಾಡಿ ಅಂತಾನೇ ಇರ್ತಾರೆ, ಅಂತೂ ಕರ್ಮದಲ್ಲೇ ಇರ್ತಾರೆ. ಆದ್ದರಿಂದ ಓಹ್ ಇದು ಚೆನ್ನಾಗಿಲ್ಲ ಅಂತ ತೀರ್ಮಾನ ಮಾಡೋಂಥ ನಾವು ಮಾಡಬಾರ್ದು. ಹಾಗೆ ಕರ್ಮಕಾಂಡವನ್ನು ಅಷ್ಟು ಸುಲಭವಾಗಿ ತಿರಸ್ಕಾರ ಮಾಡೋ ಯೋಗ್ಯತೆ ಇಲ್ಲ ನಮಗೆ. ಚೆನ್ನಾಗಿ ತಿಳ್ಕೊಬೇಕು. ಓ ಅನಿಸುತ್ತೆ ಏನು ಬೇಡ ಅಂತ. ಆ ಏನು ಬೇಡ ಅಂತ ಅನ್ನಿಸ್ತಾ ಇರೋದು ಯಾವುದರಿಂದ ಹೇಳಿ ನೋಡೋಣ. ಏನು ಬೇಡ ಅಂತ ಅನ್ನಿಸ್ತಾ ಇದೆಯಲ್ಲ, ಯಾತಕ್ಕೆ ಅನ್ನಿಸ್ತಾ ಇದೆ ಗೊತ್ತಾ? ಸೋಂಬೇರಿತನದಿಂದ ಅನ್ನಿಸ್ತಾ ಇದೆ. ಟಿಶ್ಯೂರ್ ಲೆಥಾರ್ಜಿ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ನಮಗೆ ಸುಮ್ಮನೆ ಯಾವಾಗಲೂ ಆತ್ಮನಿರಬೇಕು ಅಂತ. ಏನಿರಲ್ಲ. ಹಾಗೇನಾದರೂ ಇದ್ದರೆ ಅವನಿಗೆ ಅದರಲ್ಲಿ ಊಟ ನಿದ್ದೆಗಳು ಕೂಡ ಮರಿತಾನೆ. ಹಂಗಿರೋಲ್ಲ. ತಕ್ಷಣ ಮನೆಗೆ ಹೋಗಿದ್ದು ಇದು ಅಂತೆಲ್ಲ ಬರುತ್ತಾ ಇಲ್ವಾ? ಅದಲ್ಲ, ಅವನಿಗೇನೂ ಬೇಡ ಅಂತ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ಅರೆ ಯಾವಾಗಲೂ ಅದರಲ್ಲೇ ಇರ್ತಾರಪ್ಪ, ನೀವು ಅಂದಾಜೇ ಇಲ್ಲ. ನಾನು ಹೇಳಿದ್ದೀನಿ, ಅಲ್ಲಿ ಸನ್ಯಾಸಿಗಳೊಬ್ಬರು ಹಣ್ಣು ತೊಗೊಂಡು ಹೋಗಿದ್ವಿ. ಹಣ್ಣು ತೊಗೊಂಡು ಹೋಗಿದ್ರೆ ಕೇಳಿದ್ರು, ಎಷ್ಟು ಸಹಜ ಗೊತ್ತಾದ. ಓ ಕ್ಯಾ ಹೇ? ಹಣ್ಣು ತೊಗೊಂಡು ಫಲ್ ಲೇಕೆ ಆಯೆ ಅಂದರೆ, ಓ ಫಲ್ ಹೇ ಬ್ರಹ್ಮ ನಹಿ ಅಂದರು. ಅಬ್ಬಾ, ಇಷ್ಟು ಅಂದರೆ ಸ್ಪ್ಲಿಟ್ ಸೆಕೆಂಡ್ ರಿಯಾಕ್ಷನ್ ಅದು. ಓ ಹಣ್ಣು ಅದು ಬ್ರಹ್ಮವಲ್ವಾ ಅಂದರು. ಪ್ಲ್ಯಾನ್ ಮಾಡ್ಕೊಂಡಿರ್ತಾರ, ಇವ್ರು ಬರ್ತಾರೆ, ಈ ಪ್ರಶ್ನೆ ಕೇಳಿದ್ರೆ ಅಕಸ್ಮಾತ್ ಉತ್ತರ ಹೇಳ್ಬೇಕಂದ್ರೆ ಅಭ್ಯಾಸ ಮಾಡ್ಕೊಳಕ್ಕಾಗುತ್ತಾ? ಬರೋಲ್ಲ. ಹಾಗಿರುತ್ತೆ ಸಾಧನೆ ಮಾಡೋದು. ಹಾಗಿರುತ್ತೆ, ಏನು ಬೇಡ ಅಂತ ಇರುತ್ತೆ. ಮುಂಚೆನೇ ನಾವು ಅನುಕೂಲಕ್ಕೆ ತಕ್ಕಂತೆ ಸದ್ಯ ಈ ತಪ್ಪಿಸ್ಕೊಂಡ್ರೆ ಸಾಕು, ಇದೆಲ್ಲ ಯಾರು ಮಾಡೋರು, ನಾನು ಅನ್ಕೊಂಬಿಟ್ರೆ ಆಗೋಯ್ತು ಒಳಗಡೆ ಅಂತ ಮಾಡೋಕ್ಕಾಗೋಲ್ಲ. ಅದು ಆತ್ಮವಂಚನೆ. ಅದು ಆತ್ಮವಂಚನೆ. ನಿಜವಾಗಲೂ ಶ್ರದ್ಧೆ ಇದ್ದರೆ ಕಷ್ಟಪಟ್ಟು ಕರ್ಮವನ್ನು ಮಾಡಬೇಕು. ನಿಜವಾಗಲೂ ಮೋಕ್ಷದಲ್ಲಿ ಆಸಕ್ತಿ ಇದ್ದರೆ ಮುಂಚೆ ಸರಿಯಾಗಿ ಕರ್ಮವನ್ನು ಮಾಡೋದನ್ನು ಕಲಿಬೇಕು. ಅದೇ ನಿಜವಾಗಲೂ ಅದರಲ್ಲಿ ಶ್ರದ್ಧೆ ಇದೆ ಅನ್ನೋದಾದರೆ. ಗೊತ್ತಾಗ್ತಾ ಇದೆಯಾ? ಚಿತ್ತಶುದ್ಧಿ ಆಗಬೇಕು. ಅದು ಕರ್ಮದಿಂದ ಮಾತ್ರ ಆಗುತ್ತೆ, ಅಂದರೆ ನಿಷ್ಕಾಮ ಕರ್ಮದಿಂದ ಮಾತ್ರ ಆಗುತ್ತೆ. ಆದ್ದರಿಂದ ಈ ಅವ್ಯವಸಾಯಿಗಳಿದಾರಲ್ಲ,
ಏನಪ್ಪ? ಈ ಅವ್ಯವಸಾಯಿನಃ ಕೇ ಅಂದರೆ ಅವಿಪಶ್ಚಿತಃ ಅಂದರೆ ಅಲ್ಪಮೇಧಸಃ. ಯಾರಿದು ಅವ್ಯವಸಾಯಿಗಳು ಅಂದರೆ ಅಲ್ಪಮೇಧಸಃ. ಮೇಧ ಅಂದರೆ ಬುದ್ಧಿ, ಮೇಧ ಅಂದರೆ ಮೇಧ ಅಂದರೆ ಕೊಬ್ಬು, ಮೇಧ ಅಂದರೆ ಕೊಬ್ಬು, ಮೇಧ ಅಂದರೆ ಬುದ್ಧಿ. ಬುದ್ಧಿ ಅಂತಲ್ಲ, ಮೇಧ ಅಂದ್ರೇನು? ಮೇಧ ಅಂದರೆ ಗ್ರಂಥಧಾರಣ ಸಾಮರ್ಥ್ಯ. ಮೇಧ ಅಂದ್ರೇನು? ಗ್ರಂಥಧಾರಣ ಸಾಮರ್ಥ್ಯ ಮೇಧ. ಶಂಕರ ವಾಕ್ಯ ಹೌದಲ್ಲ? ಗ್ರಂಥಧಾರಣವನ್ನು ಮಾಡೋದು. ಗ್ರಂಥ ಅಂದರೆ ಏನು ಗ್ರಹಿಸುತ್ತೋ ಅದನ್ನು ಹಾಗೆ ಒಂಥರ ಸುಮ್ಮನೆ ಧಾರಣೆ ಮಾಡೋದು, ಅದನ್ನು ಮೇಧಾಶಕ್ತಿ ಅಂತಾರೆ ಅಲ್ವಾ? ಅಲ್ಪಮೇಧಸಃ ಅಂದರೆ ಅವಿವೇಕಿನಃ, ಅವಿವೇಕಿಗಳು ಅಂತ. ಅವ್ಯವಸಾಯಿಗಳು ಅಂದರೆ ಅವಿವೇಕಿಗಳು. ವೇದವಾದರತಾಃ ಬಹ್ವರ್ಥವಾದ ಫಲ ಸಾಧನ ಪ್ರಕಾಶಕೇಶು ವೇದವಾಕ್ಯೇಶು ರತಾಃ ಹೇ ಪಾರ್ಥ ನ ಅನ್ಯತ್ ಸ್ವರ್ಗಪಶ್ವಾದ ಫಲ ಸಾಧನೆಭ್ಯಃ ಕರ್ಮಭ್ಯಃ ಅಸ್ತಿ ಇತ್ಯೇವಂ ವಾದಿನಃ ವದನಶೀಲಾಃ. ಅವ್ರಿಗೆ ಹೇಗಿರುತ್ತೆ ಅಂದರೆ ಬಹ್ವರ್ಥವಾದನ ಫಲ ಸಾಧನ ಪ್ರಕಾಶಕೇಶು ವೇದವಾಕ್ಯೇಶು ರತಾಃ. ವೇದಗಳಲ್ಲಿ ಎಲ್ಲದಕ್ಕೂ ಒಂದು ಸಾಧನ ಹೇಳಿದೆಯಪ್ಪ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಗಂಡ ಹೀಗೆ ಇರಬೇಕು ಅಂತ ಪಡ್ಕೊಳ್ಳೋಕೆ ಒಂದಿದೆ, ಹೆಂಡತಿ ಹೀಗೆ ಇರಬೇಕು ಅಂತ ಪಡ್ಕೊಳ್ಳೋಕೆ ಒಂದಿದೆ, ದುಡ್ಡು ಬೇಕು ಅಂದರೆ ಒಂಥರ ಇದೆ, ನಂದು ದುಡ್ಡು ಕಳೆದೋಗ್ಬಿಟ್ಟಿದೆ ಮತ್ತೆ ಪಡ್ಕೋಬೇಕು ಅಂದರೆ ಇನ್ನೊಂದಿದೆ, ದುಡ್ಡು ಸಿಕ್ಕಾಪಟ್ಟೆ ಆಗೋಯ್ತು ನಾನು ಹಂಚಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದಿದೆ, ಒಂದು ರೋಗ ಬಂದಿದೆ ಕಿವಿ ನೋವು ಅಂದರೆ ಒಂದು ಇಟ್ಟಿದ್ದಾರೆ, ನಂಗೆ ಸೊಂಟದ ಕಡೆ ಬಲ ಇಲ್ಲ ಅಂದರೆ ಇನ್ನೊಂದು ಇಟ್ಟಿದ್ದಾರೆ, ನರಗಳಲ್ಲಿ ದೌರ್ಬಲ್ಯ ಅಂದರೆ ನನಗೆ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ, ಫಾರ್ ಎಕ್ಸಾಂಪಲ್ ಪಾರ್ಕಿನ್ಸನಿಸಮ್ ಅಂದರೆ ಅದಕ್ಕೊಂದು ಕಾಮ್ಯಕರ್ಮ ಇದೆ. ಹಾಗಲ್ಲ, ನಿಯಂತ್ರಣ ಇದೆ ನನಗೆ ಚಲನೆ ಇಲ್ಲ ಅಂದರೆ ಇನ್ನೊಂದು ಇಟ್ಟಿದ್ದಾರೆ. ನಮಗೆ ಅಂದಾಜೇ ಇಲ್ಲ, ಅಷ್ಟು ಗಹನವಾಗಿದೆ, ಅಷ್ಟು ವಿಸ್ತಾರವಾಗಿದೆ ಕರ್ಮಕಾಂಡ. ಆದ್ದರಿಂದ ಬಹ್ವರ್ಥ ಫಲ ಸಾಧನೆಭ್ಯ ಬೇಕಾದಷ್ಟಿದೆ. ಕೃಷಿ ಗಿಡಗಳು ಬೆಳೀತಾ ಇಲ್ಲ ಅಂದರೆ ಒಂದು ಕರ್ಮ ಹೇಳಿದ್ದಾರೆ, ಗೊತ್ತಾಗ್ತದೆ ಅಲ್ವಾ? ಈ ಥರ ಬೇಕಾದಷ್ಟಿದೆ. ಕಣ್ಣು ದೃಷ್ಟಿ ಚೆನ್ನಾಗಿಲ್ಲ ಅದಕ್ಕೊಂದು ಕರ್ಮ ಇದೆ, ಹೀಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ಅದು ಸರಿ ಹೋಗುತ್ತೆ, ಹೀಗೆಲ್ಲ ಇದೆ. ಆದರೆ ಎಲ್ಲ ಪಡ್ಕೊಳ್ಳುತ್ತಾನೆ, ಬೇರೆ 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 ಥರ ಪಡ್ಕೊಳ್ಳೋದು ಅನ್ನೋದೇ ಇದೆ ಬಹ್ವರ್ಥ ಸಾಧನೆಭ್ಯ ನ ಅನ್ಯತ್. ಅವ್ರಿಗೆ ಬೇರೆ ಏನೂ ಇಲ್ಲದೆ ಬರೀ ಯಾವ್ಯಾವ ಥರ ಏನೇನೇನು ಪಡ್ಕೋಬಹುದು ಅನ್ನೋಂತಹ ವಾಕ್ಯಗಳೇನಿದೆಯೋ ವೇದದಲ್ಲಿ ಅದರಲ್ಲೇ ಮಗ್ನರಾಗಿರ್ತಾರೆ. ಉದಾಹರಣೆಗೆ ಸ್ವರ್ಗಪಶ್ವಾದಿ ಫಲ ಸಾಧನೆಭ್ಯ ಕರ್ಮಭ್ಯ, ಸ್ವರ್ಗವನ್ನು ಪಡ್ಕೋಬೇಕು, ಪಶುಗಳನ್ನು ಪಡ್ಕೋಬೇಕು ಇತ್ಯಾದಿಗಳು, ಸಂಪತ್ತನ್ನು ಪಡಿಬೇಕು ಅನ್ನೋದು ಅದರಲ್ಲೇ ಇರ್ತಾರೆ. ತೇ ಚ ಕಾಮಾತ್ಮಾನಃ ಕಾಮಸ್ವಭಾವಾಃ ಕಾಮಪರಾಃ ಇತ್ಯರ್ಥಃ. ಅವರು ಕಾಮಾತ್ಮರು ಅಂದರೆ ಸ್ವಭಾವತಃ ಅವರಲ್ಲಿ ಕಾಮ ಅನ್ನೋದು ತುಂಬಿರುತ್ತೆ, ಆಸೆ. ಕಾಮಪರಾಹ, ಆದ್ದರಿಂದ ಅವರು ಯಾವಾಗಲೂ ಅದನ್ನು ಕುರಿತೇ ಮಾತಾಡ್ತಾ ಇರ್ತಾರೆ. ಸ್ವರ್ಗಪರಾಹ ಸ್ವರ್ಗ ಪರಃ ಪುರುಷಾರ್ಥ ಏಷಾಂತೆ ಸ್ವರ್ಗಪರಾಹ ಸ್ವರ್ಗಪ್ರಧಾನಃ. ಸ್ವರ್ಗ ಬಿಟ್ಟರೆ ಇನ್ನೊಂದು ಇಲ್ಲವೇ ಇಲ್ಲ, ಮೋಕ್ಷ ಗೀಕ್ಷ ಇಲ್ಲ, ಸ್ವರ್ಗ ಅದೇ ಮ್ಯಾಕ್ಸಿಮಮ್ ಅಂತ ಇರ್ತಾರೆ. ಅವರು ಬೇರೆ ಪುರುಷಾರ್ಥ ಅಂತ ಇಲ್ಲವೇ ಇಲ್ಲ, ಅವರು ಮೋಕ್ಷ ಎಲ್ಲ ಬೇಡ, ಅವ್ರಿಗೇನಾದರೂ ಸ್ವರ್ಗ ಒಂದು ಇದ್ಬಿಟ್ರೆ ಸಾಕು.
ಅದೇ ಪ್ರಧಾನ, ಸ್ವರ್ಗ ಪ್ರಧಾನ. ಒಂದು ಪ್ರಶ್ನೆ ಇಲ್ಲಿ, ಸ್ವರ್ಗ ಇದ್ರೆ ಸಾಕು, ಮೋಕ್ಷ ಅನ್ನೋದು ಇದೆ ಅಂತ ಒಪ್ಪೋದೇ ಇಲ್ವೋ ಅಥವಾ ಇದ್ರೂ ಕೂಡ ಅದು ಬೇಡ ಅಂತ ಆಗಲ್ಲ? ಇಲ್ಲ ಇಲ್ಲ, ಅವ್ರಿಗಿದೆ, ಪ್ರಧಾನ ಇದೆ. ಅದರಲ್ಲಿ ಏನಿದೆ ರೀ, ಇಲ್ಲಿರೋದು ಎಲ್ಲ ಎಷ್ಟು ಚೆನ್ನಾಗಿದೆ, ಇದು ಅನುಭವಕ್ಕೆ ಬರ್ತಾ ಇದೆ. ಅಲ್ಲೇನಿದೆ ತೋರಿಸಿ ನೋಡೋಣ, ಆತ್ಮನ ಹೇಗಿದ್ದಾನೆ ಅಂತ. ಏನಿದೆ ಅಲ್ಲಿ, ಪಡ್ಕೊಳಕ್ಕಾಗಲ್ಲ, ಏನಿಲ್ಲ, ಏನು ಇದು ಸ್ವರ್ಗ ಪ್ರಧಾನ. ಅಲ್ಲಿ ಇದೆಯಲ್ಲ, ಅಷ್ಟು ಕ್ಲಿಯರ್ ಆಗಿದೆ ನೋಡಿ. ಸ್ವರ್ಗ ಪರಃ ಪುರುಷಾರ್ಥ, ಯೇಷಾಂತೆ ಸ್ವರ್ಗಪರಾಹ ಪ್ರಧಾನಾಃ. ಏನು ಪರಪುರುಷಾರ್ಥ ಅಂದರೆ ಅದೇ ಸ್ವರ್ಗವೇ, ಇನ್ನು ಅದಕ್ಕಿಂತ ಇನ್ನೊಂದು ಇಲ್ಲ ಅಂತ ಅಲ್ವಾ? ಹಾಂ, ಮತ್ತು ಪೂರ್ವಪಕ್ಷ ಅಂದ್ರೇನು, ಅವ್ಯವಸಾಯಿಗಳು ಅನ್ನೋರು ಹೇಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಂ, ಅದರಲ್ಲಿ ಎಲ್ಲ ಬಂದ್ಬಿಡ್ತು. ಅವ್ರ ಲಕ್ಷಣ ಹೇಗಿರುತ್ತೆ ಅಂದರೆ, ಅವರು ಅಂದರೆ ಮೋಕ್ಷ ಅನ್ನೋದರಲ್ಲಿ ಆಸಕ್ತಿ, ನೈಜಿಕತೆಯಿಂದ ಆಸಕ್ತಿ ಇಲ್ಲದೇ ಇರೋರು ಅಂತ ಅರ್ಥ. ಅದಲ್ಲ ಹಾಗೆ. ಜನ್ಮ ಕರ್ಮ ಫಲಪ್ರದಾಂ ಕರ್ಮಣಃ ಫಲಂ ಕರ್ಮಫಲಂ. ಜನ್ಮೈವ ಕರ್ಮಫಲಂ, ಕರ್ಮಗಳ ಫಲ ಅದನ್ನು ಕರ್ಮಫಲ ಅಂತಾರೆ. ಜನ್ಮೈವ ಕರ್ಮಫಲಂ, ಹಾಗೆ ನೋಡ್ಕೊಂಡ್ರೆ ಜನ್ಮ ಅನ್ನೋದೇ ಒಂದು ಕರ್ಮಫಲ. ಆದ್ದರಿಂದ ಜನ್ಮ ಕರ್ಮಫಲಂ ತತ್ ಪ್ರದದಾತಿ ಇತಿ ಜನ್ಮಕರ್ಮ ಫಲಪ್ರದ ತಾಂ ವಾಚಂ. ಅಂದರೆ ಏನು ಮಾಡಿಕೊಂಡ್ರೆ ನೆಕ್ಸ್ಟ್ ಮುಂದಿನ ಜನ್ಮಕ್ಕೆ ಏನು ಮಾಡಬೇಕು, ಆಮೇಲೆ ಮುಂದಿನ ಜನ್ಮಕ್ಕೆ ಏನು ಮಾಡಬೇಕು ಅಂತಾನೇ ಮಾತಾಡ್ಕೊಂಡಿರ್ತಾರೆ. ಅಂತೂ ಕರ್ಮ, ಅದರಿಂದ ಜನ್ಮ ಪಡ್ಕೊಂಡಿದ್ದೀನಿ, ಆದ್ದರಿಂದ ಕರ್ಮ ಮಾಡ್ತಾ ಇರಬೇಕು. ಈ ಕರ್ಮದಿಂದ ಇನ್ನೊಂದು ಜನ್ಮ ಬರುತ್ತೆ, ಬರೀ ಇದೆ ಅಲ್ಲ. ಕ್ರಿಯಾವಿಶೇಷ ಬಹುಲಾಂ ಕ್ರಿಯಾಣಾಂ ವಿಶೇಷಾಃ ಕ್ರಿಯಾವಿಶೇಷಾಃ ತೇ ಬಹುಲಾ ಯಸ್ಯಾಂ ವಾಚಿತಾಂ ಸ್ವರ್ಗಪಶುಪುತ್ರಾದ್ಯರ್ಥಾಃ ಯಾ ವಾಚಾ ಬಾಹುಲ್ಯೇನ ಪ್ರಕಾಶ್ಯಂತೆ. ಬೇಕಾದಷ್ಟು ಡಿಫರೆಂಟ್ ಅವೆನ್ಯೂಸ್, ಕ್ರಿಯೆ, ಆ್ಯಕ್ಟಿವಿಟಿ, ಏನು ಒಂದ ಎರಡ, ಎಷ್ಟು ಬೇಕಾದರೂ ಇದೆ ಮಾಡ್ತಾ ಇರೋದಕ್ಕೆ. ಆದ್ದರಿಂದ ಇವರು ಮಾತುಗಳು ಹೇಗಿರುತ್ತೆ ಅಂದರೆ ಬರೀ ಅದನ್ನೇ ಕುರಿತು ಮಾತಾಡ್ತಾ ಇರ್ತಾರೆ. ಇದನ್ನು ಹೇಗೆ ಮಾಡೋದು, ಅದನ್ನು ಹೇಗೆ ಮಾಡೋದು, ಅದನ್ನು ಮಾಡಿದ್ರೆ ಏನಾಗುತ್ತೆ, ಇದನ್ನು ಮಾಡ್ತಾರೆ, ಅದನ್ನು ವಿಜಯೋಗ ಮಾಡಿದ್ರೆ ಇಷ್ಟರಲ್ಲೇ ಇರ್ತಾರೆ. ಗೊತ್ತಾಗಲ್ವಾ? ಸ್ವರ್ಗವನ್ನು ಪಡೆಯೋದು ಹೇಗೆ, ಹೆಚ್ಚು ಮಕ್ಕಳನ್ನು ಪಡೆಯೋದು ಹೇಗೆ, ಅದರಲ್ಲಿ ಶ್ರೇಷ್ಠವಾಗಿರುವಂತಹ ಮಕ್ಕಳನ್ನು ಪಡೆಯೋದು ಹೇಗೆ ಇತ್ಯಾದಿ ಅಲ್ವಾ. ಭೋಗೈಶ್ವರ್ಯಗತಿಂ ಪ್ರತಿ. ಇಲ್ಲಿಗೆ ನಿಲ್ಸ್ಕೊಂಡಿದ್ವಿ ಅನಿಸುತ್ತೆ ಅಲ್ವಾ, ಅಥವಾ ಇದಾಗಿತ್ತಾ? ಓ, ಅದಾಗಿತ್ತಾ? ಸರಿ. ಭೋಗೈಶ್ವರ್ಯಗತಿಂ ಪ್ರತಿ ಭೋಗಶ್ಚ ಐಶ್ವರ್ಯಂಚ ಭೋಗೈಶ್ವರ್ಯ ತಯೋ ಗತಿ ಪ್ರಾಪ್ತಿ ಭೋಗೈಶ್ವರ್ಯಗತಿ. ಅವ್ರಿಗೇನೂ ಇಲ್ಲ, ಭೋಗ ಪಡೆಯೋದು, ಐಶ್ವರ್ಯ ಪಡೆಯೋದು, ಐಶ್ವರ್ಯ ಪಡೋದು, ಐಶ್ವರ್ಯ ಪಡ್ಕೊಳ್ಳೋದು, ಆಮೇಲೆ ಅದರಿಂದ ಭೋಗ ಪಡೋದು, ಇನ್ನೇನೂ ಇಲ್ಲ. ಅದನ್ನು ಮಾಡೋದಕ್ಕೆ ಏನೇನೇನೇನು ಬೇಕೋ ಎಲ್ಲ ಆ ಮನಸ್ಸು ಬುದ್ಧಿಗಳು ಆ ದಿಕ್ಕಲ್ಲಿ ಕೆಲಸ ಮಾಡುತ್ತೆ ಅದಲ್ಲ. ಆದ್ದರಿಂದ ಪ್ರವದಂತಹ ಮೂಢಾಹ, ಯಾರು ಬರೀ ಸಂಸಾರದಲ್ಲೇ ಇರ್ತಾರೋ ಅವರು ಮೂಢಾಹ ಸಂಸಾರೇ ಪರಿವರ್ತಂತೆ ಇತ್ಯಭಿಪ್ರಾಯ. ಅವರು ಪರಿವರ್ತಂತೆ ಅಂದರೆ ಸುಮ್ಮನೆ ಸುತ್ತಾನೇ ಇರ್ತಾರೆ, ಅಲ್ಲೇ ಇರ್ತಾರೆ. ಪರಿವರ್ತಂತೆ ಇತ್ಯಭಿಪ್ರಾಯ. 43 ಆಯಿತು. 44ನೇ ನೋಡಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಹೇಳಿ. ತೇಷಾಂಚ ಭೋಗೈಶ್ವರ್ಯ ಪ್ರಸಕ್ತಾನಾಂ ಭೋಗಃ ಕರ್ತವ್ಯಃ ಐಶ್ವರ್ಯಂಚ ಇತಿ. ಭೋಗೈಶ್ವರ್ಯಯೋರೇವ ಪ್ರಣಯವತಾಂ ತದಾತ್ಮಭೂತಾನಾಂ ತಯಾ
ಕ್ರಿಯಾವಿಶೇಷ ಬಹುಲಯ ವಾಚಾ ಅಪಹೃತಚೇತಸಾಂ ಆಚ್ಛಾದಿತ ವಿವೇಕ ಪ್ರಜ್ಞಾನಾಂ ವ್ಯವಸಾಯಾತ್ಮಿಕ ಸಾಂಖ್ಯೇ ಯೋಗೇ ವಾ ಬುದ್ಧಿ ಸಮಾಧೌ ಸಮಾಧೀಯತೆ ಅಸ್ಮಿನ್ ಪುರುಷೋಪಭೋಗಾಯ ಸರ್ವಂ ಇತಿ ಸಮಾಧಿಃ ಅಂತಃಕರಣಂ ಬುದ್ಧಿಃ ತಸ್ಮಿನ್ ಸಮಾಧೌ ನ ವಿಧೀಯತೆ ನ ಭವತಿ ಇತ್ಯರ್ಥಃ. ಮುಟ್ಕೋದು ಅಂತಾರೆ ಗೊತ್ತಾ? ಹಾಗಿದೆ ಓಕೆ ಅದು. ತೇಷಾಂಚ ಅವರಿಗಾದರೂ ಯಾರಿಗೆ ಅಂದರೆ ಅಲ್ಲಿ ಹಿಂದೆ ಹೇಳಿದೆಯಲ್ಲ, ಭೋಗೈಶ್ವರ್ಯಗತಿಂ ಪ್ರತಿ ಯೇ ಜನಾಃ ಕೇವಲಂ ಭೋಗೈಶ್ವರ್ಯಗತಿಂ ಪ್ರತಿ ಪ್ರವದಂತಿ ಚಿಂತಯಂತಿ ಚ ತೇಷಾಂ ಚ ಅಂತರ್ಥ. ಅಲ್ಲಿಂದ ಶುರುವಾಕ್ಯ. ಯಾರು ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೋ ಆ ಭೋಗೈಶ್ವರ್ಯ ಗತಿ ಪ್ರತಿ ತಂ ಪ್ರತಿ ಅದರ ಕಡೆಯೇ ಯೋಚನೆ ಮಾಡ್ತಿರ್ತಾರೋ ಅವರು ಯಾರು ಮೂಢಾಹ ಸಂಸಾರೇ ಪರಿವರ್ತನೆ ಅಂತ ಇದೆಯಲ್ಲ, ಅವರು ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತಚೇತಸಾಂ. ಇವಾಗ ನೋಡಿ, ಭೋಗೈಶ್ವರ್ಯ ಪ್ರಸಕ್ತಾನಾಂ ಅಂದರೆ ಏನಪ್ಪ ಅಂದರೆ ಭೋಗ ಕರ್ತವ್ಯ, ನಾನು ಭೋಗವನ್ನು ಅನುಭವಿಸಬೇಕು. ಐಶ್ವರ್ಯಂಚ ಇತಿ, ನಾನು ಭೋಗವನ್ನು ಅನುಭವಿಸಬೇಕು, ಐಶ್ವರ್ಯವನ್ನು ಪಡಿಬೇಕು, ಅನುಭವಿಸಬೇಕು. ಇತಿ ಭೋಗೈಶ್ವರ್ಯಯೋರೇವ ಪ್ರಣಯವತಾಂ, ಆ ಭೋಗ ಐಶ್ವರ್ಯದ ಕಡೆಯೇ ಪ್ರಣಯವತಾಂ ಅಂದರೆ ಅದರಲ್ಲೇ ಆನಂದವಾಗಿ ಆನಂದೋಲ್ಲಾಸಹಾಸಂ, ಅದರಲ್ಲೇ ಹಾಯ ಊಯಾಲೆ ಥರ ಊಗ್ತಾನೆ ಇರ್ತಾರೆ ಅದರಲ್ಲೇ ಅಂತ ಅರ್ಥ. ಪ್ರಣಯವತಾಂ ಅಂದರೆ ಏನು ಅದ್ರ ಜೊತೆನೇ ಮದುವೆನೇ ಆಗಿಬಿಟ್ಟಿರ್ತಾರೆ ಅಂತ, ಅಂದರೆ ಅದೇ ಸಂಸಾರ, ಅವ್ರು ಇನ್ನೇನು ಇಲ್ಲ ಅಂತ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಇನ್ನೇನು ಬುದ್ಧಿ ಓಡೋದೇ ಇಲ್ಲ ಬೇರೆ ಕಡೆ ಅಂತ. ಪ್ರಣಯವತಾಂ ತದ್ ಆತ್ಮಭೂತಾನಾಂ ಅಂದ್ರೇನು? ತದ್ ಆತ್ಮಭೂತಾನಾಂ ಅದೇ ಆಗ್ಬಿಟ್ಟಿರ್ತಾರೆ. ಹಂಗೆ ನೋಡೋಕೆ ಹೋದರೆ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಮೇಲಿಂದ ಪೂರ್ತಿ ಒಳಗಡೆ ಹೊರಗೆ ಎಲ್ಲ. ಸಂಪತ್ತನ್ನು ಪಡೆಯೋದು, ಅದನ್ನು ಹೇಗೆ ಭೋಗ ಪಡೋದು, ಸಂಪತ್ತನ್ನು ಪಡೆಯೋದು, ಅದರಿಂದ ಭೋಗ ಪಡೋದು ಅಲ್ಲ. ತಯಾ ಅದರಿಂದ ಕ್ರಿಯಾ ವಿಶೇಷ ಬಹುಲಯ, ಅದರ ದಿಕ್ಕಿನಲ್ಲಿ ವಿಶೇಷವಾಗಿರುವಂತಹ ಕ್ರಿಯೆಗಳು ಬೇಕಾದಷ್ಟು ಇರುತ್ತಲ್ಲ, ಹೇಗೆಲ್ಲ ಪಡಿಬೋದು ಅಂತ. ಅದನ್ನು ವಾಚಾ ಮಾತಾಡಿ 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 ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರಲ್ವ, ಏನಾಗುತ್ತೆ ಗೊತ್ತಾ? ಅಪಹೃತಚೇತಸಾಂ. ಇದೆಲ್ಲ ನಾಡಿದ್ದು ಆಚೆ ನಡೆದು ಬರುತ್ತೆ ವಿಷಯಗಳು. ಸಹಲ್ ಬರ್ತಲ್ಲ, ಅದ್ರಲ್ಲಿ ಬರುತ್ತೆ ಈ ವಿಷಯಗಳೆಲ್ಲ ಬರುತ್ತೆ. ಅನುಷ್ಠಾನಕ್ಕೂ ಅದಕ್ಕೂ ಏನು ಸಂಬಂಧ ಅಂತೆಲ್ಲ ಬಂದಿದೆಯಲ್ಲ, ಅದು ಬರುತ್ತೆ. ಏನಪ್ಪ ಅಂದರೆ ಏನು ನಿಜವಾಗ್ಲೂ ಅಪಹೃತ ಚೇತಸಾಂ ಅಂದರೆ ಅದನ್ನು ಮಾತಾಡ್ತಾ ಇರೋದಕ್ಕೂ ಅಪಹೃತ ಚೇತಸಾಂ ಅನ್ನೋದಕ್ಕೂ ಏನು? ಯಾಕೆಂದರೆ ಅಪಹೃತ ಚೇತಸಾಂ ಅಂದರೆ ಚೇತಸ್ ಅಂದರೆ ಮನಸ್ಸು ಬುದ್ಧಿಗಳು ಅಪಹೃತವಾಗುತ್ತೆ. ಇಟ್ ರಾಬ್ಸ್ ದಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಅಂತ ಅರ್ಥ. ಬುದ್ಧಿ ಮನಸ್ಸುಗಳನ್ನ ಕದ್ದು ಬಿಡುತ್ತೆ.
ಕದ್ದು ಬಿಡುತ್ತೆ ಅಂದರೆ ಅರ್ಥ ಎಲ್ಲಿ ಹೋಗ್ತಾ ಇದೆ ಹೇಳಿ? ಮನಸ್ಸು ಬುದ್ಧಿಗಳು ಅಲ್ಲಿದು ಹೊರಗಡೆ. ಅವು ಮನಸ್ಸು ಬುದ್ಧಿಗಳು ಇಲ್ಲಿರಬೇಕು. ಅದೇನು ಮಾಡುತ್ತೆ? ಇಲ್ಲಿರೋ ಮನಸ್ಸು ಬುದ್ಧಿಗಳನ್ನ ಕದ್ದು ಬಿಡುತ್ತೆ. ಅಂದರೆ ಇಲ್ಲಿಂದ ಹೊರಗಡೆ ಹೊರಟೋಗುತ್ತೆ. ಅಪಹೃತ ಚೇತಸಾಂ ಅದಲ್ಲ. ಏನು ಪದಗಳು ಉಪಯೋಗಿಸ್ತಾರಪ್ಪ ಇವು. ಯಾಕೆ ಅಂದರೆ ಆಚ್ಛಾದಿತ ವಿವೇಕ ಪ್ರಜ್ಞಾನಂ. ಏನಾಗುತ್ತೆ ಗೊತ್ತಾ? ನೋಡಿ, ವಾಚ ಇವಾಗ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರೆ. ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ. ಇವಾಗ ಯಾಕೆ ಹಂಗೆ ಹೇಳಿದ್ದಾರೆ? ಮಾಡಿದವರು ಪಾಪ ಆಡ್ದವ್ರ ಬಾಯಲ್ಲಿ ಅಂದರೆ ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ. ಆ ತಪ್ಪು ಮಾಡಿದ್ದಾನೆ ಅನ್ನೋದು ನಾನು ಅವನ ಜೊತೆ ತುಂಬ ಚೆನ್ನಾಗಿರ್ತೀನಿ. ಅವನ ವಿಷಯ ನನಗೆ ಗೊತ್ತಾಗೋವರೆಗೆ ನಾನು ತುಂಬ ಚೆನ್ನಾಗಿರ್ತೀನಿ. ಏನೂ ಆಗಿರಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನೋ ಒಂದು ಸಣ್ಣ ತಪ್ಪನ್ನು ಒಂದು ವಿಷಯ ಗೊತ್ತಾದ ತಕ್ಷಣ, ಅಂದರೆ ಹೇಳಿದ್ರು ಅನಿಸುತ್ತೆ ನೋಡಿ, ನನ್ನ ಕಿವಿಗೆ ಬಿತ್ತು, ನಾನು ಬಿತ್ತೋ ಇಲ್ವೋ ಬದಲಾಗ್ಬಿಡುತ್ತೆ. ಗೊತ್ತಾಗ್ತಾ ಇದೆಯಾ? ಬದಲಾಗುತ್ತೋ ಇಲ್ವಾ? ಮಾತು ಹೊರಗಡೆ ಬಂದ ತಕ್ಷಣ ಮನಸ್ಸಿನಲ್ಲಿ ಆ ಮಾತು ಅಂತ ಬರುತ್ತಲ್ಲ. ಏನು ಮಾತು ಅಂದರೆ ಏನು ಹೇಳಿ? ಮಾತು ಅಂದರೆ ಏನು? ಸಿಂಪಲಾಗಿ ಯೋಚನೆ ಮಾಡಿ ಅಷ್ಟೇನೆ. ಅರ್ಥ. ಮಾತು ಅಂದರೆ ಅರ್ಥ ಸಹಿತ. ಮಾತು ಅಂದರೆ ಏನು? ಸುಮ್ಮನೆ ಗಲಾಟೆನೇ ಅದು, ಅಥವಾ ಕೇವಲ ಶಬ್ದವೇ? ಮತ್ತು ವಾಗ ಅರ್ಥ ಎರಡೂ ಇದೆಯಲ್ವ ಜೊತೆಗೆ. ಆದ್ದರಿಂದ ಮಾತು ಅನ್ನೋದು ಕಿವಿಗೆ ಬಿದ್ದ ತಕ್ಷಣ ಅರ್ಥ ಅನ್ನೋದು ಬುದ್ಧಿಲಾಗ್ಬಿಡುತ್ತೆ. ಎರಡು ಒಟ್ಟಿಗಾಗುತ್ತೋ ಇಲ್ವಾ? ಈಗ ಅರ್ಥ ಆಯ್ತಪ್ಪ ಬುದ್ಧಿಗೆ, ಆಮೇಲೆ ಏನು ಮಾಡುತ್ತೆ ಹೇಳಿ? ಬುದ್ಧಿ ಮುಂಚೆ ತೀರ್ಮಾನ ಮಾಡಿಬಿಡುತ್ತೆ. ಓ ಹೀಗೆ ಅಂತ ತೀರ್ಮಾನ ಮಾಡ್ತಾ ಇಲ್ವಾ? ಬುದ್ಧಿ ತೀರ್ಮಾನ ಮಾಡಿದ ತಕ್ಷಣ ಜ್ಞಾನೇಂದ್ರಿಯಗಳ ಮುಖಾಂತರ ಕರ್ಮೇಂದ್ರಿಯಗಳಿಗೆ ಆದೇಶ ಕೊಟ್ಬಿಡುತ್ತೆ. ನೆಕ್ಸ್ಟ್ ಅವನ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಟೋನ್ ಹೋಗಿನೆಲ್ಲ ಚೇಂಜ್ ಆಗ್ಬಿಡುತ್ತೆ. ನೆಕ್ಸ್ಟೇ ಅವನು ಹಂಗೆ ಪಾಪ ಮಾಡಿರ್ತಾನೋ ಇಲ್ವಾ ಅದು ಬೇರೆ ವಿಷಯ. ಗೊತ್ತಾಗ್ತಾ ಇದೆಯಲ್ವ? ಅದಕ್ಕೋಸ್ಕರನೇ ದೋಷಗಳನ್ನು ಮಾತಾಡಬಾರ್ದು. ಒಬ್ಬರಲ್ಲಿರೋ ದೋಷವನ್ನು ಎತ್ತು ತೋರಿಸಬಾರ್ದು. ಗುಣವನ್ನು ಮಾತ್ರ ಹೇಳಬೇಕು, ಗ್ರಹಿಸಬೇಕು. ಗುಣವನ್ನು ಮಾತ್ರ ಗ್ರಹಿಸಬೇಕು. ಯಾರಲ್ಲಿ ದೋಷ ಇಲ್ಲ? ಅರೆ ಮನುಷ್ಯ ಅಂದ್ರೇ ಮಿಶ್ರ ಕರ್ಮ ಮಾಡಿ ಬಂದಿರೋಂಥವನೇ ಮನುಷ್ಯ ಅನ್ನೋದು ಅವನ್ನ ಅಲ್ವಾ? ಬೇರೆ ಬೇರೆ ಪ್ರಪೋರ್ಷನ್ಸ್ ಇರುತ್ತೆ. ಆದರೆ ನಮಗೆ ಹೇಗಿರುತ್ತೆ ಅಂದರೆ, ಒಂದು ಸದ್ಗುಣ ಇದೆ ಅಂದರೆ ಆ ಇನ್ನೊಂದೇನೋ ಇರುತ್ತಲ್ಲ, ಅದು ನನಗೆ ಉಪಕಾರ ಏನು ಮಾಡುತ್ತೆ ಅಂತ ಯೋಚನೆ ಮಾಡ್ತೀನಿ. ಗೊತ್ತಾಗ್ತಿಲ್ಲ ನನಗೆ. ಇನ್ನೊಬ್ಬರಲ್ಲಿರುವಂತಹ ದುರ್ಗುಣ ನನಗೆ ಹೇಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನೇ ಯೋಚನೆ ಮಾಡ್ತೀನಿ ವಿನಃ. ಆದ್ದರಿಂದ ನಾನು ಒಂದೇ ಆ ವಿಷಯ ತೊಗೊಂಡು ಪದೇ 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 ಅದನ್ನು ಹೇಳ್ತಾ ಇರ್ತೀನಿ. ಗೊತ್ತಾಗ್ತಿದೆಯಾ? ಇದು ಜನರಲೈಸ್ಡಾಗಿ ಎಲ್ಲ ಕಡೆ ಹಾಗೆ ಅಪ್ಲೈ ಮಾಡಿಬಿಡ್ಬಾರ್ದು. ಎಚ್ಚರಿಕೆಯಿಂದನೂ ಇರಬೇಕು. ಇವಾಗ ಯಾರೋ ದುಷ್ಟರು ಇರ್ತಾರೆ ಅಂದರೆ ಅವ್ರ ದುರ್ಗುಣ ಇರುತ್ತೆ. ಅವರಲ್ಲಿ ಯಾಕೆ ದುರ್ಗುಣ ಎಲ್ಲ ನೋಡೋದು ಅಂತಲ್ಲ ಅದಕ್ಕೆ ಅರ್ಥ. ಗೊತ್ತಾಗಲಿಲ್ಲ ನಿಮಗೆ? ಎಲ್ಲಿ ಇದನ್ನೆಲ್ಲ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಆದರೆ ಸಾಧಕನಾದವನಿಗೆ
ಅವನು ಹೇಗಿರಬೇಕು, ಅವನು ತನ್ನ ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು ಅನ್ನೋದೇ ಗಣ ಅವನಿಗಿರಬೇಕು. ಅನ್ನೋದೇ ಗಣ ಅವನಿಗಿದ್ರೆ ಆಗ ದುರ್ಗುಣಗಳು ಅನ್ನೋದು ಇರುತ್ತೆ, ಆದರೆ ತಕ್ಷಣ ಅದನ್ನು ಸೈಡ್ಗೆ ಹಾಕ್ತಾರೆ. ಬಿಡಿ ಪರವಾಗಿಲ್ಲ ಅಂತಾರೆ, ಅಂತಾರೆ. ಗೊತ್ತಾಗಲಿಲ್ಲ? ಅದು ಸರಿ, ಆಗುತ್ತೆ. ಏನು ಮುಂದಕ್ಕೆ ಹೋಗಬೇಕು. ಈಗ ಏನು ಬೇಕೋ ಅಷ್ಟು ಮಾತ್ರ ತಗೊಳ್ಳೋದು, ಆಮೇಲೆ ಬಿಟ್ಬಿಡೋದು. ಗೊತ್ತಾಗ್ತಿದೆಯಾ? ಗೊತ್ತಾಗಲ್ವಾ? ಇದು ತುಂಬ ಮುಖ್ಯ, ಅದಲ್ವಾ? ಆದ್ದರಿಂದ ಈ ತರಹ ಇದ್ದುಬಿಟ್ರೆ ಆಚ್ಛಾದಿತ ವಿವೇಕ ಪ್ರಜ್ಞಾನ. ಆಚ್ಛಾದಿತ ವಿವೇಕ ಪ್ರಜ್ಞಾ ಅಂದರೆ, ಆಚ್ಛಾದಿತ ಅಂದರೆ ಮುಚ್ಕೊಂಡು ಹೋಗ್ಬಿಡುತ್ತೆ. ವಿವೇಕ ಪ್ರಜ್ಞೆ ಅನ್ನೋದು ಮುಚ್ಚೋಗುತ್ತೆ. ಆಚ್ಛಾದನ ಅಂದರೆ ಮುಚ್ಚಾಕೋದು. ಆದ್ದರಿಂದ ಏನಾಗುತ್ತೆ, ಹೊರಗಡೆನೇ ಮಾತಾಡ್ತಾ ಇದ್ದರೆ ಅದೇ ಸಂಸ್ಕಾರವಾಗಿ ಆಗಿ 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 ಮುಚ್ಚೇ ಹೋಗುತ್ತೆ. ವಿವೇಕ ಅನ್ನೋದು ಮುಚ್ಚೋಗುತ್ತೆ. ಗೊತ್ತಾಯ್ತಲ್ವಾ? ವಿವೇಕ ಆಚ್ಛಾದ ವಿವೇಕ ಪ್ರಜ್ಞಾನ ವ್ಯವಸಾಯಾತ್ಮಿಕ ಸಾಂಖ್ಯೇ ಯೋಗೇ ವಾ ಬುದ್ಧಿ ಸಮಾಧೌ ಸಮಾಧೀಯತೆ ಅಸ್ಮಿನ್ ಪುರುಷೋಪಭೋಗಾಯ ಸರ್ವಮಿತಿ ಸಮಾಧಿ ಅಂತಃಕರಣಂ ಬುದ್ಧಿ ತಸ್ಮಿನ್ ಸಮಾಧೌ ನ ವಿಧೀಯತೆ. ಇಂಥವ್ರಿಗೆ, ಯಾರಿಗೆ ಬುದ್ಧಿ ಮನಸ್ಸುಗಳು ಮುಚ್ಚೋಗಿದೆಯೋ ಅವ್ರಿಗೆ ವ್ಯವಸಾಯಾತ್ಮಕವಾಗಿರುವಂತಹ ಸಾಂಖ್ಯವಾಗಲಿ, ಅಂದರೆ ಇವರು ವ್ಯವಸಾಯ ಮಾಡ್ತಾನೆ ಸಾಂಖ್ಯಕ್ಕೆ ಹೋಗಿರೋದು, ಹಾರ್ಕೊಂಡು ಹೋಗೋಕ್ಕಾಗಲ್ಲ, ಹಿಂದೆ ಆಗಿರುತ್ತೆ, ಆಮೇಲೆ ಅಂತೂ ಪಡ್ಕೊಂಡಿರ್ತಾರೆ, ಈ ದಾರಿಲಿ ಹೋಗಬೇಕು ಅಂತ. ಸಾಂಖ್ಯವಾಗಲಿ ಯೋಗವಾಗಲಿ ಎರಡೂ ಕೂಡ ವಾ ಬುದ್ಧಿ ಸಮಾಧೌ ಸಮಾಧೀಯತೆ ಅಸ್ಮಿನ್ ಪುರುಷೋಪಭೋಗಾಯ ಸರ್ವಮಿತಿ ಸಮಾಧಿ ಅಂತಃಕರಣಂ ಬುದ್ಧಿ. ಇದು ಎರಡೂ ಇದೆಯಲ್ಲ, ಎಲ್ಲಿದೆ ಹೇಳಿ ನೋಡೋಣ? ಎಲ್ಲಿದೆ? ಬುದ್ಧಿಯಲ್ಲೇ ಇರೋದು. ಮೋಕ್ಷ ಭೋಗ ಮೋಕ್ಷ ಎರಡೂ ಕೂಡ ಎಲ್ಲಿದೆ? ಅಂತಃಕರಣದಲ್ಲೇ ಇರೋದು. ಸಮಾಧಿ ಅಂದರೆ ಅದೇನೆ ಸಮಾಧೀಯತೆ. ಯಾಕೆಂದರೆ ಏನೇ ಪಡ್ಕೊಂಡ್ರೂ ಕೂಡ ಕೊನೆಯಲ್ಲಿ ಬರೋದೆಲ್ಲಿಗೆ? ಬುದ್ಧಿನಲ್ಲಿ. ಓ ಹೀಗಾಯಿತು ಅಂತ ಬರುತ್ತೆ ಅಷ್ಟೇ. ಅಂಥವ್ರಿಗೆ ಸಮಾಧವು ನ ವಿಧೀಯತೆ ನ ಭವತಿ ಇತ್ಯರ್ಥ. ಯಾರಿಗೆ? ಅವ್ಯವಸಾಯಾತ್ಮಿಕವಾಗಿರುವಂಥವ್ರಿಗೆ ಈ ವ್ಯವಸಾಯಾತ್ಮಿಕವಾಗಿರುವಂತಹ ಸಾಂಖ್ಯವಾಗಲಿ ಯೋಗವಾಗಲಿ ಏನು ಮಾಡಿದ್ರೂ ಆಗಲ್ಲ, ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಆಚ್ಛಾದಿತ ವಿವೇಕ ಪ್ರಜ್ಞಾನಾಂ ಅಪಹೃತ ಚೇತಸಾಂ. ಆದ್ದರಿಂದ ಆಗಲ್ಲ. ಗೊತ್ತಾಯ್ತಲ್ವ? ಅವಿವೇಕ ಅನ್ನೋದೇ ತುಂಬಿಕೊಂಡಿರುತ್ತೆ, ಅಂದರೆ ವಿವೇಕ ಅನ್ನೋದು ಹೊರಟೋಗಿರುತ್ತೆ. ಗೊತ್ತಾಯ್ತಲ್ವ? ಹೇಳಿ. ಏವಂ ವಿವೇಕ ಬುದ್ಧಿರಹಿತಾಃ ತೇಷಾಂ ಕಾಮಾತ್ಮನಾಂ ಯತ್ ಫಲಂ ತದಾಹ. ಹೀಗೆ ಯಾರು ಹೀಗೆ ವಿವೇಕ ಬುದ್ಧಿಯನ್ನು ಕಳ್ಕೊಂಡವರು ಇರ್ತಾರೋ, ವಿವೇಕ ಬುದ್ಧಿರಹಿತಾಃ ತೇಷಾಂ ಅವರ ಕಾಮಾತ್ಮನಾಂ ಯತ್ ಫಲಂ ತದಾಹ. ಕಾಮಾತ್ಮನಾಂ ಅಂದರೆ ಕಾಮಾತ್ಮರಾಗಿರ್ತಾರೋ, ಕೇವಲ ಕಾಮದಲ್ಲೇ ಇರ್ತಾರೋ ಅವರಿಗೆ ಏನು ಫಲ ಆಗುತ್ತೆ ಅನ್ನೋದು ಹೇಳುತ್ತೆ. ಹೇಳಿ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿರ್ದ್ವಂದ್ವೋ ನಿತ್ಯಸತ್ತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್.
ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ನಿರ್ದ್ವಂದ್ವೋ ನಿತ್ಯಸತ್ತ್वस्थೋ ನಿರ್ಯೋಗಕ್ಷೇಮಾತ್ಮವಾನ್. ವೇದಾಃ ತ್ರೈಗುಣ್ಯ ವಿಷಯಾಃ. ಅರ್ಜುನ ನಿಸ್ತ್ರೈಗುಣ್ಯೋ ಭವ ನಿರ್ದ್ವಂದ್ವಃ ನಿತ್ಯಸತ್ತ್वस्थಃ ನಿರ್ಯೋಗಕ್ಷೇಮ ಆತ್ಮವಾನ್ ಭವ. ಅರ್ಜುನನ್ ಹೇಳ್ತಾ ಇದ್ದಾರೆ, ಹೇಳಿ. ತ್ರೈಗುಣ್ಯ ವಿಷಯಾಃ, ತ್ರೈಗುಣ್ಯಂ ಸಂಸಾರಃ ವಿಷಯಃ ಪ್ರಕಾಶಯಿತವ್ಯಃ ಯೇಷಾಂತೆ ವೇದಾಃ ತ್ರೈಗುಣ್ಯ ವಿಷಯಾಃ. ಅಚ್ಚಾ, ಅಲ್ಲಿದೆ ನೋಡಿ ತ್ರೈಗುಣ್ಯ ವಿಷಯ ಅಂತ, ಅದಕ್ಕೆ ಅರ್ಥ. ತ್ರೈಗುಣ್ಯ ವಿಷಯಾಃ ತ್ರೈಗುಣ್ಯಂ ಸಂಸಾರಃ. ಸಂಸಾರ ಅನ್ನೋದು ತ್ರಿಗುಣಾತ್ಮಕವಾಗಿರುತ್ತೆ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿಕೊಂಡಿರುತ್ತೆ. ತಸ್ಯ ಸಂಸಾರಸ್ಯ ವಿಷಯ ಅಂತರ್ಥ. ಅದರ ವಿಷಯ, ವಿಷಯಗಳನ್ನು ಪ್ರಕಾಶಯಿತವ್ಯ ಯೇಷಾಂತೆ ವೇದಾಃ ತ್ರೈಗುಣ್ಯ ವಿಷಯ. ಸಂಸಾರದ ವಿಷಯವನ್ನು ಪ್ರಕಾಶ ಮಾಡುವಂತಹ, ತೋರಿಸ್ಕೊಡುವಂತಹ ಯಾವ ವಾಕ್ಯಗಳೆಲ್ಲ ಇದೆಯೋ ವೇದದಲ್ಲಿ, ಅವೆಲ್ಲವೂ ಕೂಡ ತ್ರಿಗುಣಗಳಿಂದ ಕೂಡಿಕೊಂಡಿರುತ್ತೆ. ಅಂದ್ರೇನು? ಆ ತ್ರಿಗುಣಗಳೇನೆ ಇದೆಲ್ಲ ಕರ್ಮಗಳಿಗೆಲ್ಲ ಕಾರಣ. ಆದ್ದರಿಂದ ತ್ರೈಗುಣ್ಯ ವಿಷಯ. ಇವನೇನು ಮಾಡಬೇಕು? ರಜೋಗುಣ ಇರೋನು ಏನು ಮಾಡಬೇಕು? ತಮೋಗುಣ ಅವನು ಏನು ಮಾಡಬೇಕು? ಸತ್ವವನ್ನು ಹೇಗೆ ಕಾಪಾಡ್ಕೋಬೇಕು? ದೋಷಗಳನ್ನು ಹೇಗೆ ಕಳ್ಕೋಬೇಕು? ಇದನ್ನೇ ಹೇಳುತ್ತೆ. ಆದ್ದರಿಂದ ಎಲ್ಲವೂ ಕೂಡ ಕರ್ಮಕಾಂಡದಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಸಂಸಾರದ ವಿಷಯವಾಗಿರುತ್ತೆ. ಸಂಸಾರ ಅನ್ನೋದು ತ್ರಿಗುಣಾತ್ಮಕವಾಗಿರುತ್ತೆ. ಆದರೆ ನೀನು ಏನು ಮಾಡಬೇಕು ಇವಾಗ? ನೀನು ಅಲ್ವಾ? ತ್ವಂತು ನಿಸ್ತ್ರೈಗುಣ್ಯ ಭವ ಅರ್ಜುನ, ನಿಷ್ಕಾಮೋ ಭವ ಇತ್ಯರ್ಥಃ. ಅಚ್ಚಾ, ಸಂಸಾರ ಅನ್ನೋದು ಹೇಗಿರುತ್ತೆ? ಅದು ತ್ರೈಗುಣ್ಯ ವಿಷಯವಾಗಿರುತ್ತೆ. ಆದರೆ ನೀನು ತ್ವಂತು ನಿಸ್ತ್ರೈಗುಣ್ಯ ಭವ, ನೀನು ನಿಸ್ತ್ರೈಗುಣ್ಯನಾಗು. ಅಂದ್ರೇನು? ತ್ರಿಗುಣಗಳನ್ನು ಮೀರಿದವನಾಗು. ಗೊತ್ತಾಯ್ತಲ್ವ? ಅಂದರೆ ಸಂಸಾರದಿಂದ ಬೇರೆಯಾಗು, ಸಂಸಾರದಿಂದ ದೂರ ಇರಬೇಕು ಅಂತ ಅರ್ಥ ಅಲ್ಲ? ನಿಷ್ಕಾಮೋ ಭವ. ನಿಸ್ತ್ರೈಗುಣ್ಯ ಭವ ಅಂದರೆ ಅರ್ಥ ಏನು? ನಿಷ್ಕಾಮೋ ಭವ ಅಂತ ಅರ್ಥ. ನೀನು ನಿಸ್ತ್ರೈಗುಣ್ಯ ಕಾಮಗಳನ್ನೆಲ್ಲ ಇಟ್ಕೊಂಡು ನಿಸ್ತ್ರೈಗುಣ್ಯ ಭವ ಅಂದರೆ ಆಗಲ್ಲ. ಕಾಮ ಅಂತ ಬಂದರೆ ಅಲ್ಲಿಗೆ ರಜಸ್ಸು ತಮಸ್ಸು ಎಲ್ಲ ಕೆಲಸ ಮಾಡೇ ಮಾಡುತ್ತೆ. ಮೂರೂ ಕೆಲಸ ಮಾಡುತ್ತೆ. ಇದೊಂಥರ ಕೆಲಸ ಮಾಡುತ್ತೆ, ಅದೊಂಥರ ಕೆಲಸ ಮಾಡುತ್ತೆ, ಮೂರನೇದು ಇನ್ನೊಂಥರ ಕೆಲಸ ಮಾಡುತ್ತೆ. ಮೂರೂ ಕೆಲಸ ಮಾಡುತ್ತೆ ಅಲ್ವಾ? ಆದ್ದರಿಂದ ನಿಷ್ಕಾಮೋ ಭವ ಇತ್ಯರ್ಥ. ಒಂದು ಕಾಮನೇನೇ ಇರಬಾರ್ದು. ಛಾಂದೋಗ್ಯದಲ್ಲಿ ಹೇಳ್ತಾರೆ, ನಾರದರಿಗೆ ಶುಕ ಮಹರ್ಷಿಗಳು ಹೇಳ್ತಾರೆ, ಸನತ್ ಕುಮಾರ್ ಹೇಳ್ತಾರೆ, ಏನು ಹೇಳ್ತಾರೆ? ಪ್ರತಿಯೊಂದನ್ನೂ ಕೂಡ ಬ್ರಹ್ಮವೇ ಅಂತ ನೀನು ಉಪಾಸನೆ ಮಾಡು ಅಂತಾರೆ. ಆಸೆ ಅಂತ ಬರುತ್ತಲ್ಲ, ಆಸೆ ಅಂದರೆ ಇದರ ಆಸೆ ಅಲ್ಲ, ಆಸೆಯನ್ನೇ ಬ್ರಹ್ಮವೋ ಅಂತ ಮಾಡಿದ್ರೆ ಅಲ್ಲಿಗೆಲ್ಲವೂ ಬ್ರಹ್ಮವೇ ಆಗೋಗುತ್ತೆ. ಗೊತ್ತಾಗ್ತದೆ ನಿಮಗೆ? ಎಲ್ಲವೂ ಬ್ರಹ್ಮವಾಗಿದೆ.
ನೀನು ಆಸೆ ಅಂತ ಅಲ್ಲ, ಅದು ಬ್ರಹ್ಮ ಅಂತ ನೋಡು ಅಂತಾರೆ. ಆಸೆಯನ್ನು ಕೂಡ ನೀನು ಯಾವಾಗ ಬ್ರಹ್ಮ ಅಂತ ತೊಗೊಂಡ್ರೆ ಅಲ್ಲಿ ಹೊರಟೋಗುತ್ತೆ, ಪುಸ್ ಅಂದೋಗುತ್ತೆ ಎಲ್ಲ. ಅದು ಡೈಮೆನ್ಷನ್ನೇ ಬದಲಾಗ್ಬಿಡುತ್ತೆ. ಗೊತ್ತಾಗ್ತಿದೆ ನಿಮಗೆ? ಮಾಡಿದ್ರೆ ಆಗುತ್ತೆ. ಓ ಯಾಕೆ ಇಲ್ಲಾಂದ್ರೆ ಏನಕ್ಕೆ ಹೇಳ್ತಾರೆ? ಆಗುತ್ತೆ, ಖಂಡಿತ ಆಗುತ್ತೆ. ಹಾಂ, ಅಂದರೆ ಇದ್ರದ್ದು ಆಸೆ ಅದರ ಅಂತ ಇದೆ, ಇದರ ಅದರ ಅಂತಿದೆ. ಆ ಆಸೆ ಅನ್ನೋದನ್ನೇ ಇದೆ. ಆಸೆ ಅಂತ ಬಂದಾಗ, ಇದರ ಅಂತ ಬಂದಾಗ, ಅಯ್ಯೋ ಇದು ಬ್ರಹ್ಮವೇ ಅಂತ ಗನ ಬಂದರೆ ಅದು ಬ್ರಹ್ಮವೇ, ಪಕ್ಕದಲ್ಲಿರೋದು ಅದು ಬ್ರಹ್ಮವೇ, ಆ ಆಸೆ ಅದು ಬ್ರಹ್ಮವೇ, ಏನು ಅದು ಇದು ಏನು ಬಂತಲ್ಲಿ ಆಗೋಯ್ತು. ಯಾವಾಗ ಅಂದರೆ ಒಂದೊಂದನ್ನೇ ಗೆಲ್ಲೋದು, ಗೊತ್ತಾಗ್ತಾ ಇದೆಯಾ? ಒಂದೊಂದನ್ನೇ ಗೆಲ್ಲೋದು. ಯೂ ಹೇಳ್ಕೊಡ್ತಾರೆ, ಒಂದೊಂದನ್ನೇ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಯಾರಿಗೆ? ನಾರದರಿಗೆ. ನಾರದರು ಒಬ್ಬ, ಇನ್ನು ನಮ್ಮ ಗತಿ ಏನಾಗಬೇಕು? ಖಂಡಿತ ಆಗುತ್ತೆ, ಅದ್ರ ಮೇಲೆ ಗಮನ ಇರಬೇಕು. ಅಯ್ಯೋ ಆಗಲ್ಲ ಅಂತ ಫಸ್ಟ್ ಕ್ಲಾಸ್ ಹಾಗೆ ಸುಮ್ಮನೆ ಇದ್ಬಿಡೋದಲ್ಲ, ಆಗತ್ತೆ ಅನ್ನೋದ್ರ ಮೇಲೆ ಗಮನ ಜಾಸ್ತಿ ಇರಬೇಕು. ಹಠ ಇದ್ದರೆ ಖಂಡಿತವಾಗ್ಲೂ ಮುಂದಕ್ಕೆ ಹೋಗ್ತೀವಿ. ಹಠ ಇರಬೇಕು. ನಮಗೆ ಬೇರೆ ಇದರಲ್ಲ ಹಠ ಬರ್ತಲ್ಲ, ನಮ್ಗೆ ಇಷ್ಟ ಇರೋದ್ರಲ್ಲಿ, ಅಂದರೆ ಹಠ ಇದೆ ಅಂತ ಆಯ್ತೋ ಇಲ್ವಾ? ಓಹೋ ಹಠ ಇದೆ, ಏನೋ ಬೇಕಾದನ್ನು ಪಡ್ಕೋತೀನಿ ಅನ್ನೋ ಹಠ ಇದೆಯಲ್ಲ, ಅದನ್ನೇ ತೆಗೆದು ಅಲ್ಲಿ ಉಪಯೋಗಿಸ್ಬೇಕಷ್ಟೇ. ಅಷ್ಟೇ ಮಾಡಬೇಕಾಗಿರೋದು. ಹಾಂ, ಭೃಗಲ್ಲಿ ಬರುತ್ತೆ. ಹೌದು. ಹೇಳಿ. ನಿರ್ದ್ವಂದ್ವ ಸುಖ ದುಃಖ ಹೇತು ಸಪ್ರತಿಪಕ್ಷೌ ಪದಾರ್ಥೌ ದ್ವಂದ್ವ ಶಬ್ದವಾಚ್ಯೌ. ಇಲ್ಲಿ ನಿರ್ದ್ವಂದ್ವ ಅಂದರೆ, ಅಲ್ಲಿ ದ್ವಂದ್ವ ಅಂದರೆ ಏನು ನೋಡಿ. ದ್ವಂದ್ವ ಅನ್ನೋದನ್ನ ಮುಂಚೆ ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ, ಸುಖ ದುಃಖ ಹೇತು, ಸುಖಕ್ಕೂ ದುಃಖಕ್ಕೂ ಹೇತುಗಳು ಯಾವುದಿರುತ್ತೋ ಅದು ಸಪ್ರತಿಪಕ್ಷೌ ಪದಾರ್ಥೌ, ಸಪ್ರತಿಪಕ್ಷ ಪದಾರ್ಥೌ. ಒಂದು ಹೀಗಿದ್ದರೆ ಅದಕ್ಕೆ ಪ್ರತಿಪಕ್ಷ ಇನ್ನೊಂದಿರುತ್ತೆ. ಪ್ರತಿಪಕ್ಷ ಅಂದರೆ ಆಪೋಸಿಟ್ ಆಗಿರುತ್ತೆ. ನೀವೇನಾದರೂ ತಗೊಳ್ಳಿ, ರಾಗ ಅಂದರೆ ದ್ವೇಷ ಇರುತ್ತೆ, ಒಂದು ಇಷ್ಟ ಇದೆ ಅಂದರೆ ಇಷ್ಟ ಇಲ್ಲ ಇರುತ್ತೆ, ಲಾಭ ಅಂದರೆ ನಷ್ಟ ಅಂತಿರುತ್ತೆ, ಜಯ ಅಂದರೆ ಅಪಜಯ ಅಂತಿರುತ್ತೆ. ಗೊತ್ತಾಗ್ತಿದೆಯಾ ನಿಮಗೆ? ಇದು ಈ ಪ್ರತಿಪಕ್ಷಗಳು ಎಲ್ಲೆಲ್ಲಿರುತ್ತೋ ಆ ಪ್ರತಿಪಕ್ಷಗಳು ಇರುವಂತಹ ಕಡೆ ಪದಾರ್ಥವು ದ್ವಂದ್ವ ಶಬ್ದವಾಚ್ಯವು, ಅದನ್ನು ದ್ವಂದ್ವ ಅನ್ನೋ ಶಬ್ದದಿಂದ ಕರೀತಾರೆ. ಗೊತ್ತಾಯ್ತಲ್ವ ನಿಮಗೆ? ಹೇಳಿ. ತಥೋ ನಿರ್ಗತಃ ನಿರ್ದ್ವಂದ್ವ ಭವ. ನೀನು ತಥೋ ನಿರ್ಗತಃ, ಅದರಿಂದ ಹೊರಗೆ ಬಾ. ಆ ದ್ವಂದ್ವ ಅಂತ ಇದೆಯಲ್ಲ, ಅದರಿಂದ ಹೊರಗೆ ಬಾ. ನೀನು ನಿರ್ದ್ವಂದ್ವ ಭವ, ನೀನು ನಿರ್ದ್ವಂದ್ವನಾಗು, ದ್ವಂದ್ವಗಳಲ್ಲಿ ಸಿಕ್ಕಾಕೋಬೇಡ. ಹೇಳಿ. ನಿತ್ಯ ಸತ್ವಸ್ಥ ಸದಾ ಸತ್ವಗುಣಾಶ್ರಿತ ಭವ. ನಿತ್ಯ ಸತ್ವಸ್ಥ, ಯಾವಾಗಲೂ ಕೂಡ ಸತ್ವಸ್ಥ ಅಂದರೆ ಸತ್ವದಲ್ಲೇ ನಿಲ್ಲುವಂಥವನಾಗು. ನೀನು ಯಾವಾಗಲೂ ಸತ್ವದಲ್ಲೇ ನಿಲ್ಲು. ಅಂದರೆ ಸತ್ವಗುಣಾಶ್ರಿತ ಭವ, ಯಾವಾಗಲೂ ಸತ್ವಗುಣದಿಂದ ಆಶ್ರಿತನಾಗಿರು. ಸತ್ವಗುಣ ಅನ್ನೋದನ್ನು ಇಲ್ಲಿ ತುಂಬ ವಿಶೇಷವಾಗಿ ಹೇಳಿಲ್ಲ, ಅಷ್ಟೇ ಹೇಳಿದ್ದಾರೆ. ಅದನ್ನು ಅಲ್ಲಿ ಹೇಳ್ತಾರೆ, 14ನೇ ಅಧ್ಯಾಯದಲ್ಲಿ ಹೇಳ್ಕೊಂಡು ಬರ್ತಾರೆ. ತಥಾ ನಿರ್ಯೋಗಕ್ಷೇಮ ಅನುಪಾತ್ತಸ್ಯ ಉಪಾದಾನಂ ಯೋಗಃ ಉಪಾತ್ತಸ್ಯ ರಕ್ಷಣಂ ಕ್ಷೇಮ. ಹಾಗೇನೆ ನಿರ್ಯೋಗಕ್ಷೇಮ ಅಂದರೆ ಅನುಪಾತ್ತಸ್ಯ ಉಪಾದಾನಂ ಯೋಗಃ. ಅನುಪಾತ್ತಸ್ಯ ಅಂದರೆ ನ ಉಪಾತ್ತಸ್ಯ ಅನುಪಾತ್ತಸ್ಯ, ಯಾವುದಿಲ್ವೋ ಅದನ್ನು ಪಡ್ಕೊಳ್ಳೋದು. ಹೇಳಲ್ವಾ, ಮಮ ಉಪಾತ್ತ ಅಂತ ಶುರು ಮಾಡ್ತೀವಿ ತಾನೆ ದಿನ.
ಏನು ಹೇಳಬೇಕಾದ್ರೂ ಮಮ ಉಪಾತ್ತ ಅಂತ ಶುರು ಮಾಡ್ತೀವಿ. ಆದ್ದರಿಂದ ಹಾಗಿಲ್ಲದೆ ನ ಉಪಾತ್ತ ಅಂದರೆ ಈ ಯಾವುದು ಇಲ್ಲವೋ ಅದನ್ನು ಉಪಾದಾನಂ ಯೋಗ, ಇಲ್ಲದೆ ಇರೋದನ್ನು ಪಡ್ಕೊಳ್ಳೋದು ಅನ್ನೋದನ್ನು ಯೋಗ ಅಂತ ಕರೀತಾರೆ. ಯೋಗ ಅಂದ್ರೇನು? ಯೋಗ ಅಂದರೆ ಇಲ್ಲದೇ ಇರೋದನ್ನು ಪಡ್ಕೊಳ್ಳೋದು. ಉಪಾತ್ತಸ್ಯ ರಕ್ಷಣಂ ಕ್ಷೇಮ, ಯಾವುದು ಪಡ್ಕೊಂಡಿದ್ದೀವೋ ಆ ಯೋಗವನ್ನು ರಕ್ಷಣೆ ಮಾಡ್ಕೊಳ್ಳೋದನ್ನು ಕ್ಷೇಮ ಅಂತಾರೆ. ಹೀಗೆ ಯೋಗಕ್ಷೇಮ ಪ್ರಧಾನಸ್ಯ ಶ್ರೇಯಸಿ ಪ್ರವೃತ್ತಿ ದುಷ್ಕರ. ಅಯ್ಯೋ ಹೇಳಿ, ಯೋಗಕ್ಷೇಮ ಪ್ರಧಾನಸ್ಯ ಶ್ರೇಯಸಿ ಪ್ರವೃತ್ತಿ ದುಷ್ಕರ ಇತ್ಯತಃ ನಿರ್ಯೋಗಕ್ಷೇಮೋ ಭವ. ಹೀಗೆ ಕೇವಲ ಯೋಗಕ್ಷೇಮ ಪ್ರಧಾನಸ್ಯ, ನಿನಗೆ ಯೋಗಕ್ಷೇಮವೇ ಪ್ರಧಾನವಾಗಿಬಿಟ್ರೆ ಅಂದರೆ ಇಲ್ಲದೆ ಇರೋದನ್ನು ಪಡ್ಕೋತಾ ಇರೋದು, ಪಡ್ಕೊಂಡಿರೋದನ್ನು ಕಾಪಾಡ್ಕೊಳ್ಳೋದು, ತಿರುಗಿ ಏನಿಲ್ಲೋ ಅದನ್ನು ಪಡ್ಕೊಳ್ಳೋದು, ಅದನ್ನು ಪಡ್ಕೊಳ್ಳೋಕೆ ಕಷ್ಟಪಡೋದು, ನಿನಗಿಷ್ಟೇ ಆಗಿಬಿಟ್ರೆ ಶ್ರೇಯಸಿ ಪ್ರವೃತ್ತಿ ದುಷ್ಕರ. ಶ್ರೇಯಸಿ ಅಂದರೆ ಶ್ರೇಯ ಅಂದ್ರೇನು? ಮುಂದಕ್ಕೆ ಹೋಗೋದು. ಮುಂದಕ್ಕೆ ಹೋಗ್ಬೇಕಾ ಬೇಡವಾ? ಅಲ್ಲೇ ಇದ್ರೆ ಬರೀ ಇದರಲ್ಲೇ ಪಡ್ಕೊಳ್ಳೋದು, ರಕ್ಷಣೆ ಮಾಡ್ಕೊಳ್ಳೋದು, ಪಡ್ಕೊಳ್ಳೋದು ಅದು ಅಷ್ಟೇ ಇದ್ದರೆ ಯೂಸ್ಲೆಸ್. ಮುಂದಕ್ಕೆ ಹೋಗೋದು ಅನ್ನೋದೇನಿದೆಯೋ ಶ್ರೇಯಸಿ ಪ್ರವೃತ್ತಿ ದುಷ್ಕರ, ತುಂಬ ಕಷ್ಟವಾಗಿಬಿಡುತ್ತೆ. ಇತ್ಯತಃ ಆದ್ದರಿಂದ ನಿರ್ಯೋಗಕ್ಷೇಮೋ ಭವ, ನೀನು ಈ ಯೋಗಕ್ಷೇಮ ಅನ್ನೋದರಿಂದ ಇಲ್ಲದವನಾಗು, ಇದರಿಂದ ಹೊರಗಡೆ ಬಾ. ಹೇಳಿ, ಆತ್ಮವಾನ್ ಅಪ್ರಮತ್ತಶ್ಚ ಭವ. ಆತ್ಮವಾನ್ ಅಂದರೆ ಆತ್ಮವಂತನಾಗಿರು. ಯಾವುದೋ ಈ ಚುಟ್ಕ ಪುಟ್ಕ ಸುಮ್ಮನೆ ಇದನ್ನು ಪಾಡ್ಕೊಳ್ಳೋದು, ಅದನ್ನು ಪಾಡ್ಕೊಳ್ಳೋದು, ಅದನ್ನು ಕಾಪಾಡ್ಕೊಳ್ಳೋದು ಅನ್ನೋದು ಇಟ್ಕೋಬೇಡ, ಬೇಡ. ಆತ್ಮವಂತನಾಗಿರು ಅಂದರೆ ನಿನ್ನಲ್ಲಿ ಎಲ್ಲ ಐಶ್ವರ್ಯ ನಿನ್ನ ಆತ್ಮನೇ ಅನ್ನುವಂತಹ ವಿಶ್ವಾಸದಿಂದಿರು. ಆತ್ಮವಂತನು. ಇವಾಗ ಗುಣವಂತನು ಅಂದರೆ ಏನು? ಆ ಗುಣದಿಂದ ತುಂಬಿರೋನು ಅಂತ. ಆತ್ಮವಂತನು ಅಂದರೆ ನೀನೇ ಸಂಪೂರ್ಣವಾಗಿ ನಿನ್ನಲ್ಲಿ ನೀನು ತುಂಬಿದೆಯಾ ಅನ್ನೋ ವಿಶ್ವಾಸ ಇರಲಿ. ನೀನು ಯು ಆರ್ ನಾಟ್, ದೇರ್ ಇಸ್ ನೋ ಲ್ಯಾಕ್ಯುನಾ, ದೇರ್ ಇಸ್ ನೋ ನೀಡ್, ಯು ಆರ್ ಆಲ್ರೆಡಿ ಕಂಪ್ಲೀಟ್ ಅಂತ ಅರ್ಥ, ನಿಂಗೆ ಗೊತ್ತಿಲ್ಲ ಅಷ್ಟೇ ಅಂತ. ಆದ್ದರಿಂದ ಆತ್ಮವಂತನಾಗಿರು. ಅಪ್ರಮತ್ತಶ್ಚ ಅಂದರೆ ಪ್ರಮತ್ತನಾಗಬೇಡ ಅಂತ. ನ ಪ್ರಮತ್ತಶ್ಚ ಭವ, ಈ ಹುಚ್ಚಂತರ ಆಡಬೇಡ ಅಂತ, ಹೌದಲ್ವಾ? ಹೇಳಿ, ಏಷ ತವ ಉಪದೇಶ ಸ್ವಧರ್ಮಂ ಅನುತಿಷ್ಠತಃ. ಎಷ್ಟು ಚೆನ್ನಾಗಿದೆ. ನಿನ್ನ ಸ್ವಧರ್ಮವನ್ನು ಅನುಷ್ಠಾನ ಮಾಡೋದಕ್ಕೋಸ್ಕರ ಇದು ನಿನಗೆ ಹೇಳ್ತಾ ಇರುವಂತಹ ಉಪದೇಶ ಅಲ್ವಾ? ಇಲ್ಲಿಗೆ ನಿಲ್ಸ್ಕೊಂಡಿರೋಣ. ಆಮೇಲೆ ಯಾವ ಅನರ್ಥೋದಪಾನೆ ಮುಂದಕ್ಕೆ ಮುಂದಿನ ತಿಂಗಳು ತಗೊಳ್ಳೋಣ. ಹೇಳಿ. ಶಾರದಾ ಶಾರದಾಂಭೋಜವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.